विदजे भवरोगिणां निधये सर्वविद्यानां दक्षिणामूर्तये नमः। गुरुदेवो महादेवो गुरुदेवः सदाशिवः गुरुदैवात्मनं नास्ति तस्मै श्रीगुरवे नमः। ॐ अघोरमुखसम्बोधम् अघोरचरितामृतम् एको राम शिवाचार्यां त्वं नमामि केदारेश्वरम्। ॐ सहना भवतु सहना भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। श्रीमज्जगद्गुरु पंचाचार्य महाराज की, श्रीमज्जगद्गुरु भीमा शंकरलिंग शिवाचार्य महाराज की, केदारेश्वर महाराज की, श्री कवि सिद्धेश्वर महाराज की, श्री कवि शांतवीर हितेंद्र शिवाचार्य महाराज की, श्री श्रीमणि शांतवीर शिवाचार्य महाराज की, श्री लिंगैक्य शिवयोगी तपोभूषण श्री शरद्र ब्रह्मा मुम्मड़ी शांतलिंग शिवाचार्य महाराज की, श्री शरद्र ब्रह्मा डॉक्टर नारवड़ी शांतलिंग शिवाचार्य महाराज की। सांब जय नमः पार्वती पतये शिव हर हर महादेव। ಮಾಡಿದ ಗುರುವೇ ಭವವೆಂದನವ ಬಿಡಿಸಿ ಪರಮ ಸುಖವ ತೋರಿದ ಗುರುವೇ ಗುರುವೇ ಭವಬಂಧನವ ಬಿಡಿಸಿ ಪರಮ ಸುಖವ ತೋರಿದ ಗುರುವೇ ಗುರುವೇ ನರ ಜನ್ಮವ ತೊಡೆದು ಹರ ಜನ್ಮವ ಮಾಡಿದ ಗುರುವೇ ನರ ಜನ್ಮವ ತೊಡೆದು ಹರ ಜನ್ಮವ ಮಾಡಿದ ಗುರುವೇ ಭುವಿ ಎಂಬುದ ತೊಡೆದು ಭಕ್ತಿ ಎಂದೆನಿಸಿದ ಗುರುವೇ ಭವಿ ಎಂಬುದ ತೊಡೆದು ಭಕ್ತಿ ಎಂದೆನಿಸಿದ ಗುರುವೇ ಚೆನ್ನ ಮಲ್ಲಿಕಾರ್ಜುನನ ತಂದು ಎನ್ನ ಕೈವಶಕ್ಕೆ ಚೆನ್ನ ಮಲ್ಲಿಕಾರ್ಜುನನ ತಂದು ಎನ್ನ ಕೈವಶಕ್ಕೆ ಕೊಟ್ಟ ಗುರುವೇ ನಿಮಗೆ ನಮೋ ನಮೋ ಕೊಟ್ಟ ಗುರುವೇ ನಿಮಗೆ ನಮೋ ನಮೋ ನಿಮಗೆ ನಮೋ ನಮೋ ನಿಮಗೆ ನಮೋ ನಮೋ ನರ ಜನ್ಮವ ತೊಡೆದು ಹರ ಜನ್ಮವ ಮಾಡಿದ ಗುರುವೇ ನರ ಜನ್ಮವ ತೊಡೆದು ಹರ ಜನ್ಮವ ಮಾಡಿದ ಗುರುವೇ ಭವಬಂಧನವ ಬಿಡಿಸಿ ಪರಮ ಸುಖವ ತೋರಿದ ಗುರುವೇ ಗುರುವೇ ಭವಬಂಧನವ ಬಿಡಿಸಿ ಪರಮ ಸುಖವ ತೋರಿದ ಗುರುವೇ ಗುರುವೇ ನರ ಜನ್ಮವ ತೊಡೆದು ಹರ ಜನ್ಮವ ಮಾಡಿದ ಗುರುವೇ ನರ ಜನ್ಮವ ತೊಡೆದು ಹರ ಜನ್ಮವ ಮಾಡಿದ ಗುರುವೇ ನರ ಜನ್ಮವ ಪಡೆದು ಹರ ಜನ್ಮವ ಮಾಡಿದ ಗುರುವೇ. ಪ್ರಾರ್ಥನೆಯನ್ನ ನೆರವೇರಿಸಿರ್ತಕ್ಕಂಥ ಮಹಿಳಾ ಮಂಡಳಿ ಅವರಿಗೆ ಧನ್ಯವಾದಗಳು. ಈಗ ಜಯ ಶಿವ ಶಂಭೋ ಸ್ವಾಮಿ ಜಯ ಜಯ ಹರ ಶಂಭೋ ಜಯ ಜಯ ಮುಕ್ತಿ ಪ್ರದಾತ ಕಾಮಿತ ಫಲದಾತ ಜಯ ಜಯ ಮುಕ್ತಿ ಪ್ರದಾತ ಕಾಮಿತ ಫಲದಾತ ಜಯ ಹೇ ಕೇದಾರನಾಥ ಸ್ವಾಮಿ ಜಯ ಮಾಯಾತೀತ ಜಯ ಹೇ ಕೇದಾರನಾಥ ಸ್ವಾಮಿ ಜಯ ಮಾಯಾತೀತ ಜಯ ಜಯ ಶಿವ ಶಂಭೋ ಸ್ವಾಮಿ ಜಯ ಜಯ ಹರ ಶಂಭೋ ಹಿಮಾಲಯದ ಮೇಲೆ ನಿನ್ನ ನಿವಾಸ ಕರುಣೆಯ ತವರು ಆ ಕೈಲಾಸ
ಹಿಮಾಲಯದ ಮೇಲೆ ನಿನ್ನ ನಿವಾಸ ಕರುಣೆಯ ತವರು ಆ ಕೈಲಾಸ ಪಾರ್ವತೀ ದೇವಿಯ ಹೃದಯ ವಿಹಾರಿ ಪಾರ್ವತೀ ದೇವಿಯ ಹೃದಯ ವಿಹಾರಿ ಭಕ್ತರಿಗೆ ಒಲಿಯೋ ಹೇ ತ್ರಿಪುರಾರಿ ಭಕ್ತರಿಗೆ ಒಲಿಯೋ ಹೇ ತ್ರಿಪುರಾರಿ ಜಯ ಜಯ ಶಿವ ಶಂಭೋ ಸ್ವಾಮಿ ಜಯ ಜಯ ಹರ ಶಂಭೋ ಗಂಗೆಯ ಶಿರದಲ್ಲಿ ಹೊತ್ತಿರುವವನೇ ಗಜ ಚರ್ಮಾಂಬರ ಧರಿಸಿರುವವನೇ ಗಂಗೆಯ ಶಿರದಲ್ಲಿ ಹೊತ್ತಿರುವವನೇ ಗಜ ಚರ್ಮಾಂಬರ ಧರಿಸಿರುವವನೇ ಮೂಜಗ ಪೊರೆಯುವ ಹೇ ಭಸ್ಮಧಾರಿ ಮೂಜಗ ಪೊರೆಯುವ ಹೇ ಭಸ್ಮಧಾರಿ ಗಂಗೋತ್ರಿ ತಟ ನಿತ್ಯ ವಿಹಾರಿ ಗಂಗೋತ್ರಿ ತಟ ನಿತ್ಯ ವಿಹಾರಿ ಜಯ ಜಯ ಶಿವ ಶಂಭೋ ಸ್ವಾಮಿ ಜಯ ಜಯ ಹರ ಶಂಭೋ ಜಯ ಜಯ ಶಿವ ಶಂಭೋ ಸ್ವಾಮಿ ಜಯ ಜಯ ಹರ ಶಂಭೋ ಜಯ ಜಯ ಹರ ಶಂಭೋ ಘೋರಮುಖಾರವಿಂದ ಜನಿತ ಸಪ್ತರ್ಷಿ ಮಾನ್ಯೋ ಗುರು ದ್ರಾಕ್ಷಾರಾಮಂ ಸುಭೀಮನಾಥ ಮುಖತ ಸಂಭೂಯ ಶಿತಾಂಚಲೆ ಶ್ರೀಸಿಂಹಾಸನ ಮಾರಚಯ ವಸತಿಂ ಚಕ್ರೇ ಚ ತತ್ರೈವಯಃ ಏಕೋ ರಾಮ ಗುರು ಸಂಪೂರ್ಣ ಕರುಣ ಕುರ್ಯಾತ್ ಸದಾ ಮಂಗಲಂ ಕಂಠೆ ಯಶ್ಯ ವಿರಾಜತೆ ಹಿ ಗರಲಂ ಗಂಗಾಜಲಂ ಮಸ್ತಕೆ ವಾಮಾಂಗೆ ಗಿರಿರಾಜರಾಜತನಯ ಜಾಯಾ ಭವಾನಿ ಸ್ಥಿತ ನಂದಿ ಸ್ಕಂದ ಗಣಾದಿನಾಥ ಸಹಿತ ಶ್ರೀ ಕೇದಾರನಾಥ ಪ್ರಭು ಕೇದಾರಾಂಚಲ ಸಂಸ್ಥಿತೋ ಹಿ ಸತತಂ ಕುರ್ಯಾತ್ ಸದಾ ಮಂಗಲಂ. ಪ್ರಥಮದಲ್ಲಿ ಮೂಲ ಆಚಾರ್ಯ ಪರಂಪರೆಯನ್ನ ಎಮ್ಮಯ ಹೃನ್ಮಂದಿರದಲ್ಲಿ ಸ್ಮರಿಸಿಕೊಂಡು ಪಂಚಕೇದಾರೇಶ್ವರರನ್ನ ಪ್ರಾರ್ಥನೆಗೈಯುತ್ತಾ ತಪೋಕ್ಷೇತ್ರ ಕಣ್ವಕುಪ್ಪೆ ಗವಿಮಠದ ಗುರು ಪರಂಪರೆಗೆ ಅನಂತಾನಂತ ದಂಡವತ್ ಪ್ರಣಾಮಗಳನ್ನು ಸಮರ್ಪಣೆ ಮಾಡುತ್ತಾ ಈ ನಗರದ ಆರಾಧ್ಯ ದೈವಗಳನ್ನು ಸ್ಮರಿಸಿಕೊಳ್ಳುತ್ತಾ ಚೈತ್ರ ಮಾಸದ ಸುಸಂದರ್ಭದಲ್ಲಿ ಚಳ್ಳಕೆರೆ ಮಹಾನಗರದ ಉದ್ಯಮಿಗಳಾದಂಥ ಶ್ರೀಯುತ ಪ್ರಸನ್ನಕುಮಾರ್ ಅವರ ಪರಿವಾರದಲ್ಲಿ ಸಾಗಿಕೊಂಡು ಬಂದಂಥ ಇಷ್ಟಲಿಂಗ ಪೂಜೆಯ ಪೂರ್ವ ದಿನವಾದ ಇಂದು ಬಹಳ ಸುಂದರ ಹಾಗೂ ಅಚ್ಚುಕಟ್ಟಾಗಿ ಸಾಗಿಕೊಂಡು ಬಂದಂಥ ಧಾರ್ಮಿಕ ಸಮಾರಂಭ ಬಹಳ ಸುಂದರವಾಗಿ ಆಯೋಜನೆಗೊಂಡಿದೆ. ಈ ಒಂದು ಸುಂದರವಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥ ಈ ಪರಿವಾರದ ಪ್ರಸನ್ನಕುಮಾರ್ ಹಾಗೂ ಪರಿವಾರದ ಸದಸ್ಯ ಬಳಗವೇ ಈ ಕಾರ್ಯಕ್ರಮದಲ್ಲಿ ಪ್ರಾರ್ಥನಾ ಗೀತೆಯನ್ನು ಹಾಡಿರುವಂಥ ಮಾತೆಯರೇ, ಇಲ್ಲಿ ಪಾಲ್ಗೊಂಡಿರುವಂಥ ಸಮಾಜದ ಎಲ್ಲ ಮುಖಂಡರೇ, ಸದ್ಭಕ್ತ ಬಂಧುಗಳೇ, ಮಾತೆಯರೇ ಮತ್ತು ಮಕ್ಕಳೇ, ಕೈಲಾಸದಲ್ಲಿ ಶಿವ ಮತ್ತು ಪಾರ್ವತಿಯರು ಅನೇಕ ವಿಷಯಗಳನ್ನು ಕುರಿತು ಚರ್ಚೆ ಮತ್ತು ಚಿಂತನೆಗಳನ್ನು ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಪಾರ್ವತಾ ದೇವಿ ಪರಮಾತ್ಮನಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾಳೆ, ಹೇ ಸರ್ವ ಸಮರ್ಥನಾದ ಸರ್ವಶ್ರೇಷ್ಠನಾದ ಪರಮಾತ್ಮನೇ, ಭಕ್ತರಲ್ಲಿ ಎಷ್ಟು ವಿಧ, ಬಹಳ ಲಕ್ಷ್ಯಗೊಟ್ಟು ಕೇಳುವಂಥ ವಿಷಯಗಳಿವು. ಅವರು ಹೇಳ್ತಾರೆ,
ಶಿವಪಾರ್ವತಿಯರ ಚರ್ಚೆ ಇದೆ. ಕರುಣಾಮಯಿ ಆಗಿರ್ತಕ್ಕಂಥ ಪಾರ್ವತ ಮಾತೆ ಪರಮಾತ್ಮನನ್ನು ಕುರಿತು ಮನುಕುಲದ ಉದ್ದೇಶಕ್ಕಾಗಿ ಪ್ರಶ್ನೆ ಮಾಡ್ತಾ ಇದ್ದಾಳೆ. ಹೇ ಸರ್ವೇಶ್ವರನಾದ ಪರಮಾತ್ಮನೇ, ಭಕ್ತರಲ್ಲಿ ಎಷ್ಟು ವಿಧ, ಆ ಭಕ್ತರಲ್ಲಿ ನಿನಗೆ ಯಾರು ಪ್ರಿಯರು ಅಂತ ಕೇಳ್ತಾಳೆ. ಬಹಳ ಎಂಥ ಪ್ರಶ್ನೆ ಇದು ಅಂತ ಕೇಳಿದ್ರೆ ಬಹಳ ಮಹತ್ವದ ವಿಷಯ. ಪರಮಾತ್ಮನನ್ನು ಕೇಳಿದ್ಲು, ಭಕ್ತರಲ್ಲಿ ಎಷ್ಟು ಪ್ರಕಾರ, ನಿನಗೆ ಅದರಲ್ಲಿ ಯಾರು ಪ್ರಿಯರು ಅಂತ. ಅದಕ್ಕೆ ಪರಮಾತ್ಮ ಹೇಳ್ತಾ ಇದ್ದಾನೆ, ಭಕ್ತರಲ್ಲಿ 4 ವಿಧ. ಎಷ್ಟು? 4 ವಿಧ. ರಾಜಸಿ, ತಾಮಸಿ, ಸಾತ್ವಿಕ್ ಮತ್ತು ನಿರ್ಗುಣ ಅಂತ 4 ಪ್ರಕಾರ ಭಕ್ತರಿದ್ದಾರೆ. ಆ ಭಕ್ತರ ವರ್ಣನೆಯನ್ನು ಭಗವಂತ ಮಾಡ್ತಾ ಹೋಗ್ತಾ ಇದ್ದಾನೆ. ಮೊದಲನೆಯದು ಯಾವುದು? ರಾಜಸಿ. ರಾಜಸಿ ಸ್ವಭಾವದ ಭಕ್ತನ ಗುಣ ಸ್ವಭಾವಗಳು ಎಂಥದ್ದು ಅಂತ ಕೇಳಿದ್ರೆ, ಪುಣ್ಯಕ್ಷೇತ್ರ ತೀರ್ಥಕ್ಷೇತ್ರಗಳಿಗೆ ಹೋಗ್ತಾ ಇದ್ದಾನೆ ಭಕ್ತ. ಆ ಭಕ್ತರು ಹೋಗ್ತಾ ಇದ್ದಾರೆ, ದಾನ ಧರ್ಮ ಪುಣ್ಯ ಕರ್ಮವನ್ನು ಮಾಡ್ತಾರೆ, ಹೋಮ ಹವನ ಯಜ್ಞ ಯಾಗಗಳನ್ನೆಲ್ಲ ಮಾಡ್ತಾರೆ, ಪುಣ್ಯ ಕರ್ಮವನ್ನು ಮಾಡೋದ್ರ ಜೊತೆಗೆ ಭಗವಂತನನ್ನು ಬೇಡ್ತಾರೆ. ಅವ ಭಗವಂತ ಎಷ್ಟು ಕೊಟ್ಟರು ಕೂಡ ತೃಪ್ತಿ ಇಲ್ಲ. ಅವರು ಬೇಡ್ತಾರೆ, ಭಗವಂತ ನನಗೆ ಹಣ ಕೊಡು, ಸಂಪತ್ತಿ ಕೊಡು, ಧನ ಕನಕ ಕೊಡು, ವಸ್ತು ಕೊಡು, ವಾಹನ ಕೊಡು, ಬಂಗಲೆ ಕೊಡು, ಅದು ಕೊಡು, ಇದು ಕೊಡು. ಬೇಡ್ತಾರೆ ಬೇಡ್ತಾರೆ ಬೇಡ್ತಾನೆ ಇರ್ತಾರೆ, ನಿರಂತರವಾಗಿ ಬೇಡ್ತಾರೆ. ಭಗವಂತ ಎಷ್ಟು ಕೊಟ್ಟರು ಕೂಡ ತೃಪ್ತಿ ಇಲ್ಲ. ಅದಕ್ಕೆ ಭಗವಂತ ಹೇಳ್ತಾ ಇದ್ದಾನೆ, ಭಿಕ್ಷುಕನಂತೆ ಬೇಡವಾತ ಎನಗೆ ಪ್ರಿಯನಲ್ಲ ನೋಡ. ಎಂಥ ಮಾತು ಹೇಳಿದ್ರು, ಭಿಕ್ಷುಕನಂತೆ ಬೇಡವಾತ ಎನಗೆ ಪ್ರಿಯನಲ್ಲ ನೋಡ. ಪರಮಾತ್ಮ ಹೇಳ್ತಾನೆ, ಸದಾ ಕೊಡು 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 ಅಂತ ಬೇಡುವಂತ ಭಕ್ತ ನನಗೆ ಪ್ರಿಯ ಅಲ್ಲ. ಅವನು ಹೇಳಿದ ಭಿಕ್ಷುಕನಂತೆ ಶಬ್ದ ಹೇಳ್ತಾನೆ. ಯಾಕೆ ಮಾತು? ನೀವು ಹಾಗೆ ಒಂದು ಸ್ವಲ್ಪ ವಿಚಾರ ಮಾಡ್ರಿ. ಭಿಕ್ಷುಕರು ಇರ್ತಾರಲ್ಲ, ಅವ್ರಿಗೆ ನೀವು 10 ರೂಪಾಯಿ ಕೊಡ್ರಿ, ಇನ್ನಷ್ಟು ಕೊಡ್ರಿ ಅಂತಾರೆ. ನೀವು 100 ಕೊಡ್ರಿ, ಸೌಕರ್ಯ ಇನ್ನಷ್ಟು ಕೊಟ್ರೆ ಚಲೋ ಐತಂತ. 1,000 ಕೊಡ್ರಿ, ಅಮ್ಮರು ಇನ್ನಷ್ಟು ಕೊಟ್ರೆ ಚಲೋ ಐತಂತ. ಸರಿ 1,00,000 ಕೊಡ್ರಿ, ಅಷ್ಟಕ್ಕೆ ಸುಮ್ಮನೆ ಹೋಗಲ್ಲ ಅವ್ರು, ಸಂಜೆವರೆಗೂ ಡ್ಯೂಟಿ ಮಾಡ್ತಾರೆ ಅವರು. ಅಂದ್ರೆ ಪರಮಾತ್ಮ ಹೇಳ್ತಾನೆ, ಎಷ್ಟು ಕೊಟ್ಟರೂ ಅತೃಪ್ತಿಯಿಂದ ಬೇಕು 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 ಅಂತ ಬೇಡವಾತ ಎನಗೆ ಪ್ರಿಯನಲ್ಲ ನೋಡ. ಹೇಳಿದ ಭಿಕ್ಷುಕನಂತೆ ಬೇಡವಾತ ಎನಗೆ ಪ್ರಿಯನಲ್ಲ ನೋಡ. ಇದು ರಾಜಸಿ ಸ್ವಭಾವದ ಭಕ್ತನ ಗುಣ ಸ್ವಭಾವಗಳು. ಇನ್ನು ತಾಮಸಿ, ತಾಮಸ ಗುಣ. ತಾಮಸ ಗುಣ ಅಂದ್ರೆ ಏನು? ಅವನು ಕೂಡ ಭಗವಂತನ ಪೂಜೆ, ಜಪ, ತಪ, ಆರಾಧನೆ, ದರ್ಶನ, ಪಾದಯಾತ್ರೆ ಎಲ್ಲವನ್ನೂ ಮಾಡ್ತಾನೆ, ಎಲ್ಲ ಮಾಡ್ತಾನೆ. ಆದರೆ ಯಾವಾಗಲೂ ಅತೃಪ್ತನಿರ್ತಾನೆ. ಅವನು ಖುಷಿ ಇರಲ್ಲ, ಸಂತೋಷ ಇಲ್ಲ. ಅವನು ದುಃಖಿ ಇರ್ತಾನೆ. ಅವನಿಗೆ ದುಃಖ, ತನ್ನ ಮನೆಯಲ್ಲಿ ಅನ್ನಿಲ್ಲ ಅಂತ ದುಃಖ ಇಲ್ಲ, ತನಗಿರ್ಲಿಕ್ಕೆ ಮನೆ ಇಲ್ಲ ಅಂತ ದುಃಖ ಇಲ್ಲ, ತನಗೆ ಪರಿವಾರ ಚಲೋ ಇಲ್ಲ ಅಂತ ದುಃಖ ಇಲ್ಲ. ಎಲ್ಲ ಇದ್ರೂ ದುಃಖ ಅವನಿಗೆ. ಎದಕ್ಕೆ ದುಃಖ? ಅನ್ಯರ ಸುಖವನ್ನ ಕಂಡು ದುಃಖ ಪಡ್ತಾನೆ. ಬೇರೆಯವ್ರ ಸುಖ ನೋಡಿ ದುಃಖ ಆಗುತ್ತೆ ಅವನಿಗೆ. ಯಾವುದೋ ಗೃಹ ಪ್ರವೇಶಕ್ಕೆ ಹೋಗಿರ್ತಾರೆ. ಗೃಹ ಪ್ರವೇಶಕ್ಕೆ ಹೋದಾಗ ಆ ಮನೆಯನ್ನ ಸುಂದರವಾದ ವಾಸ್ತುಶಿಲ್ಪವನ್ನ, ಆ ಸುಂದರವಾದಂಥ ಕಟ್ಟಡವನ್ನ ನೋಡಿ ಅವನಿಗೆ ಖುಷಿ ಆಗೋದಿಲ್ಲ, ಅದರ ಬದಲು ದುಃಖ ಆಗುತ್ತೆ. ಅವನ ಮನೆ ಇರ್ತದೆ, ಆದ್ರೂ ಅವನಿಗೆ ದುಃಖ. ಹೇ ಪರಮಾತ್ಮ, ಎಂತ ಮನೆ ಕಟ್ಟಿಸ್ಕೊಟ್ಬಿಟ್ಟಿಯಪ್ಪ ಅವನಿಗೆ. ಮತ್ತೆ ಅಲ್ಲಿ ಒಳಗೆ ಬರೋದಕ್ಕೆ ವಿಚಾರ, ಇಷ್ಟು ದೊಡ್ಡ ಮನೆ ಕಟ್ಸಿಲ್ಲ, ಎಲ್ಲಿ ನಿಧಿ ಸಿಗ್ತಾ ಏನೋ, ಯಾವ ಲಾಟ್ರಿ ಹೊಡಿತಾ ಏನೋ, ಎಲ್ಲಿಂದ ದುಡ್ಡು ಗಳಿಸಿದ್ರು ಏನೋ, ಅದೇ ಚಿಂತೆ ಮಾಡಿ ಊಟ ಮಾಡ್ಲಂಗೆ ಹೋಗ್ಬಿಡ್ತಾವ ಮನೆ ಬಿಟ್ಟು. ಅಂದ್ರೆ ತಾಮಸ ಗುಣ ಅಂತ, ತಾಮಸ ಗುಣ ಇದು. ಇನ್ನು ಕೆಲವರು ಮದುವೆಗೆ ಹೋಗಿ ಆ ಮದುವೆ ವ್ಯವಸ್ಥೆಯನ್ನು ನೋಡಿ, ಆ ಶಿಸ್ತನ್ನು ನೋಡಿ, ಆ ವ್ಯವಸ್ಥೆಯನ್ನು ನೋಡಿ, ಕೆಲವರು ಬಟ್ಟೆ ಡ್ರೆಸ್ಸು, ಕೆಲವರು ಒಡವೆಗಳು ಹಾಕೊಂಡದ್ ನೋಡಿ ಅವ್ರಿಗೆ ದುಃಖ ಆಗ್ತದೆ. ಅವ್ರಿಗೆ ಸಾಕಷ್ಟು ಒಡವೆಯವ್ರ ಜೊತೆಗಿರುತ್ತೆ, ಬೇರೆಯವ್ರು ನೋಡಿ ಅವ್ರಿಗೆ ದುಃಖ ಆಗುತ್ತೆ. ಆ ನಂತರದಲ್ಲಿ ಕೆಲವು ಉದ್ಯಮಿಗಳು ವ್ಯಾಪಾರಕ್ಕಾಗಿ ಹೋಗಿ ಅವರು ದೊಡ್ಡ ವ್ಯಾಪಾರವನ್ನು ನೋಡಿ ದುಃಖ ಪಡುವಂಥದ್ದು. ಕೆಲವು ರೈತರು, ಇವರು ಹೊಲದಲ್ಲಿ ಬೆಳೆ ಇರ್ತದೆ, ಪಕ್ಕದ ಹೊಲ ನೋಡಿ ಚಲೋ ಇತ್ತು ಅಂದ ತಕ್ಷಣ ದುಃಖ ಆಗತ್ತೆ. ಮತ್ತೆ ಕೆಲವರು ಒಬ್ಬ ತಾಯಿ ತನ್ನ ಮಗಂದು SLC 95% ಆಗಿದೆ ಅಂತ ಸ್ವೀಟ್ ಹಂಚ್ತಾ ಇದ್ರು, ಎಲ್ಲರಿಗೂ ಹಂಚುತ್ತಾ ಇದ್ರು. ಒಂದು ಸ್ವಲ್ಪ ಹೊತ್ತೆಲ್ಲ ಹಂಚ್ತಿದ್ರು, ಎಲ್ಲ ಖುಷಿ ಇದ್ರು. ಪಕ್ಕ
ಪಕ್ಕದ ಮನೆ ಹುಡುಗನ ರಿಸಲ್ಟ್ ಬಂತು, ಅವಾಗ ತಿಳಿತು. ಅವನು SLC, ಇಬ್ರು ಕೂಡಿ ಓದ್ತಿದ್ರು. ಅವನು 98% ಆಗುತ್ತೆ. ಈ ಸ್ವೀಟ್ ತೆಗೆದು ಅಲ್ಲೇ ಒಗದು ಮಗ ಹೊಡ್ಕಂತ ಕರ್ಕೊಂಡು ಹೋದ್ರು. ನೀನರ 95, ಆ ಹುಡುಗ 98 ಮಾಡಿದ. ಇದು 95 ಖುಷಿ, 98 ಕೇಳಿದ ತಕ್ಷಣ ದುಃಖ ಆಗ್ಬಿಡ್ತು. ಅಂದ್ರೆ ಭಗವಂತ ಹೇಳ್ತಾನೆ, ಈ ಸೃಷ್ಟಿ ಬಹಳ ವಿಚಿತ್ರ ಇದೆ ಅಂತ. ನಾವು ಈ ಜಗತ್ತಿನಲ್ಲಿ ಈ ಸೃಷ್ಟಿ ಇದೆಯಲ್ಲ, ಸೃಷ್ಟಿಯನ್ನು ಬದಲು ಮಾಡ್ಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಅಂತ. ನಾವು ಸೃಷ್ಟಿ ಬದಲು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಆದರೆ ದೃಷ್ಟಿಯನ್ನು ಬದಲು ಮಾಡ್ಲಿಕ್ಕೆ ಸಾಧ್ಯ ಇದೆ. ದೃಷ್ಟಿ, ಈ ಸೃಷ್ಟಿ ಇದೆಯಲ್ಲ, ಮಳೆಗಾಲ ಹಾಗೆ ಇರ್ತದೆ, ಮಳೆಗಾಲ ಇರ್ತದೆ. ನಾವು ಮಳೆಗಾಲಿದ್ದ ಬೇಸಿಗೆ ಕಾಲ ಬರ್ಬೇಕಂದ್ರೆ ಬರಲ್ಲ, ಚಳಿಗಾಲಿದ್ದ ಮಳೆಗಾಲ ಬರ್ಬೇಕಂದ್ರೆ ಬರಲ್ಲ. ಆ ಕಾಲಕ್ಕೆ ತಕ್ಕ ಹಾಗೆ ಕ್ರಿಯೆಗಳು ನಡೆಯುತ್ತೆ. ಹಾಗಾಗಿ ಈ ಸೃಷ್ಟಿಯನ್ನು ಬದಲು ಮಾಡೋ ಶಕ್ತಿ ಜಗತ್ತಿನಲ್ಲಿ ಯಾರಿಗೂ ಇಲ್ಲ. ಈ ಬಾರಿ ಮಹಾಪೂರ ಬಂದು ಮಳೆ ಬಂದು ಹರ್ಕೊಂಡು ಹೋಗ್ತಿರ್ತದೆ ನೀರು, ಆ ತಕ್ಷಣ ಇದು ಬದಲಾಗಬೇಕಂದ್ರೆ ಸಾಧ್ಯ ಇಲ್ಲ. ಅಂದ್ರೆ ಈ ಸೃಷ್ಟಿಯನ್ನು ಬದಲು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ದೃಷ್ಟಿ ಬದಲು ಮಾಡ್ಬೋದು. ಈಗ ನೋಡ್ರಿ, ಯಾವುದೋ ಗೃಹ ಪ್ರವೇಶಕ್ಕೆ ಹೋಗಿರ್ತೀರಿ, ಸ್ವಲ್ಪ ದೃಷ್ಟಿ ಸ್ವಲ್ಪ ಚೇಂಜ್ ಮಾಡಿ ನೋಡೋಣ. ಬಹಳ ಕಷ್ಟಪಟ್ಟು ದುಡಿದ, ಇರ್ಲಿಕ್ಕೆ ಮನೆ ಇರಲಿಲ್ಲ, ಇಡೀ ಪರಿವಾರದವರು ಹಗಲು ರಾತ್ರಿ ಅಂತ ದುಡಿದ್ರು. ಭಗವಂತ ಒಳ್ಳೆ ಮನೆ ಕಟ್ಟಿಸ್ಲಿಕ್ಕೆ ಅವಕಾಶ ಕೊಟ್ಟ, ಚಂದ ಮನೆ ಕಟ್ಸ್ಯಾರ. ಇನ್ಮೇಲಾದ್ರೂ ಭಗವಂತ ಖುಷಿಯಾಗಿರಂಗ ಅವ್ರಿಗೆ ಆಶೀರ್ವಾದ ಮಾಡಪ್ಪ ಅಂದ್ಬಿಡ್ರಿ ನೋಡೋಣ. ನಿಮಗೆ ಖುಷಿ ಆಗತ್ತಲ್ಲ, ಅಂದವ್ರಿಗೆ ಎಲ್ಲರಿಗೂ ಖುಷಿ ಆಗತ್ತೆ, ಅವರಿಗೂ ಖುಷಿ ಆಗತ್ತೆ, ಭಗವಂತನೂ ಖುಷಿ ಆಗ್ತಾನೆ. ಈಗ ಯಾವುದೋ ಒಂದು ಹೊಲಕ್ಕೆ ಹೋಗಿರ್ತಾರೆ. ನನ್ನ ಹೊಲದಲ್ಲಿ ಈ ಸಾರಿ ಒಂದು 50 ಕ್ವಿಂಟಲಷ್ಟು ಮೆಕ್ಕೆಜೋಳ 2 ಎಕರೆಗೆ ಬೆಳಿಬೇಕು ಅನ್ಕೊಂಡಿದ್ದೆ, ಆಗಲಿಲ್ಲ. ಇವರು ಹೊಲದಲ್ಲಿ 50-60 ಕ್ವಿಂಟಲ್ ಬಂತಲ್ಲ, ಭಗವಂತ ಚಲೋ ಕೊಟ್ಟಿಯಪ್ಪ ಅವ್ರಿಗೆ. ಬಹಳ ಸಂತೋಷ ಪಟ್ಬಿಡೋದು, ಖುಷಿ ತಗೊಳ್ಳೋದಷ್ಟೇ. ಇಷ್ಟೇ ಈ ಜಗತ್ತು. ಈ ದೃಷ್ಟಿ ಸ್ವಲ್ಪ ಬದಲು ಮಾಡಲಿ. ನನ್ನ ಮಗ IAS ಆಫೀಸರ್ ಆಗಬೇಕಂತ ಬಹಳ ಪ್ರಯತ್ನ ಮಾಡಿದೆ, ಮಾಡ್ಲಿಕ್ಕೆ ಆಗಲಿಲ್ಲ. ಬಹಳ ಬಡತನದಲ್ಲಿ ಓದಿಸಿದ್ರು. ಪಕ್ಕದ ಮನೆ ಅಥವಾ ಆತ್ಮೀಯರು ಅಥವಾ ನಮ್ಮ ಪರಿವಾರದ ಸದಸ್ಯರು ಅವ್ರ ಮಗ ಆದ್ನಲ್ಲ, ಸಂತೋಷ ಪಟ್ಬಿಡೋದು. ಇದು ಸಾರ್ಥಕ ಅದಕ್ಕೆ ಹೇಳ್ತಾನೆ ಭಗವಂತ, ಈ ಸೃಷ್ಟಿಯನ್ನು ಬದಲು ಮಾಡೋ ಶಕ್ತಿ ಯಾರಿಗೂ ಇಲ್ಲ. ಆ ದೃಷ್ಟಿ ಬದಲು ಮಾಡಿದ್ರೆ ಅವ್ರು ಖುಷಿಯಾಗೇ ಇರ್ತಾರೆ. ಅದಕ್ಕೆ ಹೇಳ ತಾಮಸ ಗುಣ ಅಂದ್ರೆ ಏನು? ಅವ್ರು ಯಾವಾಗಲೂ ದುಃಖದಿಂದಲೇ ಇರ್ತಾರೆ. ಎಲ್ಲದೂ ಅವರಲ್ಲಿ ಇರ್ತದೆ. ಮನೆ ಚಲೋ ಆತು ಅಂದ್ರೆ ದುಃಖ, ಅವ್ರು ಚಲೋ ಗಾಡಿ ತಂದ್ರಂದ್ರೆ ದುಃಖ, ಚಲೋ ಒಡವೆ ಹಾಕೊಂಡ್ರಂದ್ರೆ ದುಃಖ, ಚಲೋ ಡ್ರೆಸ್ ಹಾಕೊಂಡ್ರಂದ್ರೆ ದುಃಖ, ಚಲೋ ಒಂದು ವ್ಯವಹಾರ ಮಾಡಿದ್ರಂದ್ರೆ ದುಃಖ. ಅಂದ್ರೆ ಇವ್ರಿಗೆಲ್ಲ ಇದ್ರೂ ಕೂಡ ದುಃಖ ಯಾಕೆ ಬರುತ್ತೆ ಅಂದ್ರೆ ಅನ್ಯರ ಸುಖವನ್ನ ಕಂಡು ದುಃಖ ಪಡುವಂತ. ಅದಕ್ಕೆ ಹೇಳ್ತಾನೆ, ಅನ್ಯರ ಸುಖವನ್ನ ಕಂಡು ದುಃಖಿಸುವಾತ ಆ ಭಕ್ತನು ಎನಗೆ ಪ್ರಿಯನಲ್ಲ ನೋಡ. ಬಹಳ ಲಕ್ಷ್ಯ ಕೊಟ್ಟರೆ ಮಹತ್ವದ ವಿಷಯಗಳಿವು. ಅವನು ನನಗೆ ಪ್ರಿಯ ಅಲ್ಲ ಅಂತ ಹೇಳ್ತಾನೆ ಭಗವಂತ. ಇನ್ನು ಮೂರನೇದು ಸಾತ್ವಿಕ ಗುಣ. ಸಾತ್ವಿಕ ಗುಣದ ಭಕ್ತನ ಸ್ವಭಾವ ಎಂಥದ್ದು ಅಂತ ಕೇಳಿದ್ರೆ, ಅವನು ಭಗವಂತನ ಪೂಜೆ, ಧ್ಯಾನ, ಜಪ, ತಪ ಎಲ್ಲದನ್ನು ಅವನು ಮಾಡ್ತಾನೆ. ತೀರ್ಥಯಾತ್ರೆ ಮಾಡ್ತಾನೆ, ಪುಣ್ಯಕ್ಷೇತ್ರಕ್ಕೆ ಹೋಗ್ತಾನೆ, ಎಲ್ಲದನ್ನು ಮಾಡ್ತಾನೆ. ಆದ್ರೆ ಅವನು ಏನು ಮಾಡ್ತಾನೆ ಅಂದ್ರೆ ಭಗವಂತನ ಹತ್ರ ಬೇಡ್ತಾನೆ. ಏನು ಬೇಡ್ತಾನೆ ಅವನು? ಹೇ ಪರಮಾತ್ಮ, ನಿನ್ನ ಕೃಪೆಯಿಂದ ನನ್ನ ಮನೆಯಲ್ಲಿ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಅಭ್ಯುದಯ ಎಲ್ಲ ಚೆನ್ನಾಗಿ ಕೊಟ್ಟಿಯಪ್ಪ. ಸದಾ ಸುಖವಾಗಿ ನನ್ನ ಪರಿವಾರವನ್ನ ಇಟ್ಟು ಉದ್ಧಾರ ಮಾಡುವಂತ ಬೇಡುತ್ತಾನೆ. ಅದಕ್ಕೆ ಪರಮಾತ್ಮ ಹೇಳ್ತಾರೆ, ಎಂತ ಮಾತು ಹೇಳ್ತಾನೆ, ಬಹಳ ಆಶ್ಚರ್ಯ ಆಗತ್ತೆ ನಿಮಗೆ. ಸದಾ ಸುಖವನ್ನೇ ಬಯಸುವಾತ ಎನಗೆ ಪ್ರಿಯನಲ್ಲ ನೋಡ. ಆಶ್ಚರ್ಯ ಆಗ್ಬೋದಲ್ವಾ? ಅವನು ಪರಮಾತ್ಮ ಹೇಳ್ತಾನೆ, ಸದಾ ಸುಖವನ್ನೇ ಬಯಸುವಾತ ಎನಗೆ ಪ್ರಿಯನಲ್ಲ ನೋಡ. ಅವನು ನನಗೆ ಪ್ರಿಯ ಅಲ್ಲ ಅವನಂತ. ನೀವು ವಿಚಾರ ಮಾಡ್ರಿ, ಬಹಳ ಜನರಿಗೆ ಕಷ್ಟ ಬಂತಂದ್ರೆ ಬಹಳ ದುಃಖ ಪಟ್ಬಿಡ್ತೀರಿ, ಆಕಾಶ ತಲೆ ಮೇಲೆ ಬಿತ್ತು ಅಂತ ಕೂತ್ ಬಿಡ್ತೀರಿ ನೀವು. ಈಗ ನೋಡ್ರಿ, ಮೊನ್ನೆ ಯುಗಾದಿ ಹಬ್ಬ ಆಯ್ತಲ್ಲ. ಯುಗಾದಿ ಹಬ್ಬದ ಶುಭ ದಿನ, ಪ್ರಾರಂಭದ ದಿನ ನೀವು ಮಂಗಲ ಸ್ನಾನ, ಪೂಜೆ ಮಾಡಿ ಮೊದಲು ಏನು ತಗೊಂಡ್ರಿ? ಬೇವು ಬೆಲ್ಲ. ಮಕರ ಸಂಕ್ರಾಂತಿ, ಉತ್ತರಾಯಣ ಪುಣ್ಯ ಪರ್ವ ಕಾಲ, ಆ ಸಮಯದಲ್ಲಿ ಏನು ತಗೋತೀರಿ? ಎಳ್ಳು ಬೆಲ್ಲ. ಬೇವು ಬೆಲ್ಲ, ಬೇವು ಕಹಿ ಕಷ್ಟದ ಸಂಕೇತ, ಬೆಲ್ಲ ಸಿಹಿ ಸುಖದ ಸಂಕೇತ. ಆ ಸಮಯದಲ್ಲಿ ನಾವು ಆರಾಧನೆ ಮಾಡ್ತೇವೆ, ನಾವು ಕ್ರಿಯೆ ರೂಪದಲ್ಲಿ ನೋಡ್ಕೋತೇವೆ, ನಡೀತೇವೆ. ಸುಖ ಮತ್ತು ದುಃಖವನ್ನು ಸಮಾನವಾಗಿ ಕೂಡ ಪರಮಾತ್ಮ ಅಂತ ನಾವು ಕ್ರಿಯೆಯಲ್ಲಿ ನಡ್ಕೋತೇವೆ. ಎಳ್ಳು ಬೆಲ್ಲ, ಉತ್ತರಾಯಣ ಪುಣ್ಯ ಪರ್ವ ಕಾಲ, ಆ ಸಮಯದಲ್ಲಿ
ಎಳ್ಳು ಕಪ್ಪು ಕತ್ತಲೆ ದುಃಖದ ಸಂಕೇತ, ಬೆಲ್ಲ ಸಿಹಿ ಆನಂದದ ಸಂಕೇತ. ನಾವಲ್ಲಿ ಬೇಡ್ತೇವೆ, ಏನು ಬೇಡ್ತೇವೆ? ನಾವು ಕ್ರಿಯೆಯಲ್ಲಿ ನೋಡ್ತೇವೆ ಸುಖ ಮತ್ತು ದುಃಖವನ್ನು ಸಮಾನವಾಗಿ ಕೂಡ ಪರಮಾತ್ಮ. ಕಷ್ಟ ಬಂತು ಅಂದ ತಕ್ಷಣ ದುಃಖಿತರಾಗ್ಬಿಡ್ತಾರೆ. ಆಗಬಾರ್ದು. ಈಗ ನೋಡ್ರಿ, ಯುಗಾದಿ ಹಬ್ಬ ಅಂಥೇಳಿ ನೀವು ಮನೆ ಒಳಗೆ ಬರೀ ಹೋಳಿಗೆ ತುಪ್ಪ ಅಷ್ಟೇ ಮಾಡ್ತೀರೋ, ಅಥವಾ ಹೋಳಿಗೆ ತುಪ್ಪ ಅನ್ನ ಸಾಂಬಾರು ಹಪ್ಪಳ ಸಂಡಿಗೆ ಮೆಣಸಿಕಾಯಿ ಅವು ಎಲ್ಲದನ್ನು ಮಾಡ್ತಿರೋ? ನೀವು ಅಮ್ಮವ್ರು ನೀವೆಲ್ಲ ಇವತ್ತು ಯುಗಾದಿ ಹಬ್ಬ ಐತಿ ಅಂತೇಳಿ ಹೋಳಿಗೆ ತುಪ್ಪ ಅಷ್ಟೇ ಮಾಡಿಟ್ರಿ ಅಂದ್ರೆ ಗಂಡ್ಮಕ್ಳು ಸುಮ್ಮನೆ ಇರ್ತಾರ? ಅಥವಾ ನಿಮಗ್ಯಾರು ಸಮಾಧಾನ ಆಗ್ತದ? ಇವತ್ತು ಹೊಸ ದಿವಸ ಐತಿ, ಹೊಟ್ಟೆ ತುಂಬ ಊಟ ಮಾಡ್ರಿ ಹೋಳಿಗೆ ತುಪ್ಪ ಅಂತ ಒಂದಷ್ಟಿಟ್ರ ಆಗಲ್ಲ. ಎಲ್ಲ ಬೇಕಲ್ವಾ? ಹೋಳಿಗೆ ತುಪ್ಪನೂ ಬೇಕು, ಅನ್ನ ಸಾರು ಬೇಕು. ಅದೆಲ್ಲದೂ ಕೂಡಿದಾಗ ಪರಿಪೂರ್ಣ ಊಟ ಆಗತ್ತೆ, ಪೂರ್ಣ ಆಗತ್ತೆ, ಇಲ್ಲಾಂದ್ರೆ ಅಪೂರ್ಣ ಆಗತ್ತೆ ಅಲ್ವಾ? ಹಾಗೆ ಜೀವನದಲ್ಲಿ ಸುಖ ಮತ್ತು ದುಃಖ ಪ್ರತಿಯೊಬ್ಬರ ಜೀವನದಲ್ಲಿ ಬರಬೇಕು. ಹಸಿವಾದಾಗ ಅನ್ನದ ಬೆಲೆ ಗುರುತಾಗತ್ತೆ, ದುಡ್ಡಿನ ಕೊರತೆ ಆದಾಗ ದುಡ್ಡಿನ ಬೆಲೆ ಗುರುತಾಗತ್ತೆ, ಆರೋಗ್ಯದ ಬೆಲೆ ಯಾವಾಗ ಗುರುತಾಗತ್ತೆ? ಆಸ್ಪತ್ರೆಗೆ ಹೋದಾಗ ಗುರುತಾಗತ್ತೆ ಅಲ್ವಾ? ಹಾಗೆ ಪ್ರತಿ ಹಂತದಲ್ಲೂ ಕೂಡ ಮನುಷ್ಯನಿಗೆ ಭಗವಂತ ಹೇಳ್ತಾನೆ, ಸದಾ ಸುಖವನ್ನೇ ಬಯಸುವಾತ ಎನಗೆ ಪ್ರಿಯನಲ್ಲ ನೋಡ. ಎಲ್ಲ ಕುರುಕ್ಷೇತ್ರ ಯುದ್ಧ ಮುಗಿತು, ಧರ್ಮರಾಯನಿಗೆ ರಾಜ್ಯ ಪಟ್ಟಾಭಿಷೇಕ ಮುಗಿತು, ಎಲ್ಲ ರಾಜ್ಯಾಡಳಿತ ಶುರುವಾಯಿತು. ಕೃಷ್ಣ ಪರಮಾತ್ಮ ಹೊರಟ ಟೈಮಲ್ಲಿ ಕುಂತಿ ದೇವಿಯನ್ನು ಕೇಳಿದ, ಇನ್ನು ನಾನು ಹೊರಡುತ್ತೇನೆ ಅಂತೇಳಿ. ಅವಾಗ ಆ ಸಂದರ್ಭದಲ್ಲಿ ಹೇಳ್ತಾಳೆ, ಏನು ಅಂತ ಕೇಳಿದ್ರೆ, ನೀ ಎಲ್ಲ ಕೊಟ್ಟಿಯಪ್ಪ, ನನ್ನೊಂದು ಮಾತು ನೆರವೇರಿಸ್ಕೊಡ್ಬೇಕು, ಇನ್ನೊಂದು ಬೇಡತನ್ನು ನೀ ಕೊಡಬೇಕು. ಅವ ಹೇಳಿದ, ಆಯ್ತು ಅದೇನು ಕೊಡ್ತೇನೆ ಕೇಳು ಅಂದ. ನೀ ಕೊಡೋದಾಗಿ ವಚನವನ್ನು ಕೊಟ್ಟರೆ ಮಾತ್ರ ನಾನು ನಿನಗೆ ಕೇಳ್ತೇನೆ. ಆಯ್ತು ಅಂತ ವಚನ ಕೊಟ್ಟ. ಆಕೆ ಹೇಳಿದ್ಲು, ನನಗೆ ಸದಾ 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 ದುಃಖವನ್ನೇ ನೀ ಕೊಡು ಅಂತ ಕೇಳಿದಕ್ಕೆ ಕುಂತಿದೇವಿ. ಕೃಷ್ಣ ಪರಮಾತ್ಮನಿಗೆ ಆಶ್ಚರ್ಯ ಆಯಿತು, ನಿನಗೆ ತಲೆ ಸರಿಯುತ್ತಿಲ್ಲ ಅಂತ ಕೇಳಿದ. ಯಾಕೆ ಅಂತ ಕೇಳಿದರೆ, ನೀ ಬಾಲ್ಯಾವಸ್ಥೆಯಲ್ಲಿ 16 ವರ್ಷ ವಯಸ್ಸಿನಲ್ಲಿ ದುರ್ವಾಸ ಮಹರ್ಷಿಗಳ ಸೇವೆಗೆ ನಿನ್ನ ತಂದೆ ನೇಮಕ ಮಾಡಿದರು. ಹಗಲು ರಾತ್ರಿಗಳನ್ನೇ ದುರ್ವಾಸ ಮಹರ್ಷಿಗಳ ಸೇವೆ ಮಾಡಿದೆ. ಆ ಸೇವೆಯಿಂದ ಪ್ರಸನ್ನರಾಗಿರ್ತಕ್ಕಂಥ ದುರ್ವಾಸರ ಅನುಗ್ರಹದಿಂದ ಸಂತಾನನಿಗಾಯಿತು. ಪಂಚಪಾಂಡವರು ದುರ್ವಾಸ ಮಹರ್ಷಿಗಳು ಉಪದೇಶ ಮಾಡಿದ ಮಂತ್ರದಿಂದ ಆದಂಥವರು. ಆನಂತರದಲ್ಲಿ ಪಾಂಡುರಾಜನ ಜೊತೆ ಮದುವೆ ಆಯಿತು, ಯಾವ ಸುಖನೂ ಪಡ್ಲಿಕ್ಕೆ ಆಗಲಿಲ್ಲ. ಆನಂತರದಲ್ಲಿ ಮಕ್ಕಳಿಗೆ ಜನ್ಮ ಕೊಟ್ಟು ಆ ಮಕ್ಕಳಿಗೆ ಯಾವ ಸುಖ ಕೊಡ್ಲಿಕ್ಕೆ ಆಗಲಿಲ್ಲ. ಅಡವಿಯಲ್ಲಿ ಕಷ್ಟಪಡಬೇಕಾಯ್ತು, ಗೆಡ್ಡೆ ಗೆಣಸನ್ನು ತಿನ್ನಿಸ್ಬೇಕಾಯಿತು. ಪಾಂಡುರಾಜ ಸತ್ತು ಹೋದ. ಆನಂತರ ಭೀಷ್ಮಾಚಾರ್ಯರನ್ನು ಹುಡುಕ್ತಾ ಬಂದು ಕರ್ಕೊಂಡು ಹೋದ್ರು. ಕೌರವರ ಮಧ್ಯದಲ್ಲಿ ಮಕ್ಕಳು ಬೆಳೆಯೋದು ಕಷ್ಟ ಆಯಿತು. ಭೀಮನಿಗೆ ಎಷ್ಟು ತ್ರಾಸು ಕೊಡ್ತಾರೆ. ವಿಷವನ್ನು ಹಾಕೋದಿರಲಿ, ಸರ್ಪದಿಂದ ಕಚ್ಸೋದಿರಲಿ, ಹೊಳೆಯಲ್ಲಿ ಹಾಕೋದು, ಆನಂತರ ಅರಗಿನ ಮನೆಯಲ್ಲಿ ಸುಡಾಕ್ ಪ್ರಯತ್ನ ಮಾಡಿದರು. ಆನಂತರದಲ್ಲಿ ವನವಾಸ ಅಜ್ಞಾತವಾಸ ಆಯಿತು. ಜೂಜು ಮೋಸದಿಂದ ಆಡಿ ಸೋಲಿಸಿದ್ರು. ಎಲ್ಲ ಅನ್ಯಾಯದ ತೊಂದರೆ ಸಮಸ್ಯೆಗಳಲ್ಲಿ ಕಷ್ಟವನ್ನು ಅನುಭವಿಸಿದೆ. ಆನಂತರ ಯುದ್ಧ ಆಯಿತು, ಎಲ್ಲ ನಾಶ ಆಗಿ ಹೋಗಿದೆ. ಇಷ್ಟೆಲ್ಲ ಆದ ಮೇಲೂ ಇನ್ನೂ ನೀನು ಏನು ಬಯಸ್ತಿ? ಕಷ್ಟವನ್ನೇ ಬಯಸ್ತಿಲ್ಲ, ಇನ್ನು ಸರಿನಾ ಅಂತ ಕೇಳಿದ. ಅದಕ್ಕೆ ಕುಂತಿ ದೇವಿ ಎಂತ ಮಾತು ಹೇಳ್ತಾಳೆ, ಬಹಳ ಲಕ್ಷ್ಯ ಕೊಟ್ಟು ಕೇಳಿ ಹೇಳ್ತಾಳಕ್ಕೆ, ನೋಡಪ್ಪ, ನೀನು ಇಲ್ಲದೆ ಇರುವಂಥ ಬದುಕಲ್ಲದು ಅಂತ. ನಿನ್ನ ಕೃಪೆ ಇಲ್ಲದ ಇರುವಂಥ ಬದುಕಲ್ಲ. ನನಗೆ ಯಾವಾಗ ಕಷ್ಟ ಬಂದದಲ್ಲ, ಯಾವಾಗ ಸಂಕಟ ಇದೆಯಲ್ಲ, ಯಾವಾಗ ನಮ್ಮ ಪರಿವಾರದಲ್ಲಿ ನೋವಿದೆಯಲ್ಲ, ಅವಾಗ ನೀ ಅದಿ. ನಮಗೆ ನೋವಿದ್ದಾಗ ನೀನದಿ, ಸುಖ ಇದ್ದಾಗ ನೀನಿಲ್ಲ. ನೀನು ಇಲ್ಲದೆ ಇರುವಂಥ ಬದುಕು ಅದು ಬದುಕಲ್ಲ ಅನ್ನೋ ಮಾತನ್ನು ಕುಂತಿ ಹೇಳ್ತಾಳೆ ಅಂತ. ಅದಕ್ಕೆ ಹೇಳಿದ್ರು, ಸದಾ ಸುಖವನ್ನೇ ಬಯಸುವಾತ ಎನಗೆ ಪ್ರಿಯನಲ್ಲ ನೋಡ ಅಂತ ಪರಮಾತ್ಮ ಹೇಳ್ತಾ ಇದ್ದಾನೆ. ಇನ್ನು 4ನೆಯದು ಯಾವುದು? ನಿರ್ಗುಣ. ಮೊದಲನೇದು ಯಾವುದು? ರಾಜಸಿ. 2ನೇದು ತಾಮಸ. 3ನೇದು ಸಾತ್ವಿಕ. ಬಹಳ ಜಾಣ್ರದ್ರಿ, ಎಲ್ಲ ನೆನ್ಪಿಟ್ಟಿರಿ. ಕೊನೆಯದು ಯಾವುದು? ನಿರ್ಗುಣ.
ನಿರ್ಗುಣ ಭಕ್ತ ಪ್ರಿಯ ಭಗವಂತನೇ. ನಿರ್ಗುಣ ಅಂದ್ರೆ ಯಾರು? ಈ ಜಗತ್ತಿನಲ್ಲಿರುವಂತ ಸಕಲ ಚರಾಚರ ನಿನ್ನದು, ಸಕಲ ಚರಾಚರ ನಿನ್ನದು, ನನ್ನದೇನು ಇಲ್ಲ ಅಂತ ಪರಿಪೂರ್ಣ ಶರಣಾಗತ ಭಾವನೆ, ಪರಿಪೂರ್ಣ ಭಗವಂತನ ಶರಣಾಗತ ಆಗಿಬಿಡೋದು. ಎಲ್ಲದು ನಿನ್ನಿದು, ನಿನ್ನದಿದು. ಈ ಪಂಚ ತತ್ವಗಳು, ಪಂಚ ಕರ್ಮೇಂದ್ರಿಯ, ಪಂಚ ಜ್ಞಾನೇಂದ್ರಿಯ, ಪಂಚ ತನ್ಮಾತ್ರಿಕೆಗಳು ಪ್ರತಿಯೊಂದು ಕೂಡ ನಿನ್ನ ಅನುಗ್ರಹದ ಬೆಳಕು. ಈ ಕೆಲವರು ಹೇಳ್ತಿರ್ತಾರೆ ಭಗವಂತ ಎಲ್ಲಿದ್ದಾನೆ, ಭಗವಂತ ಏನು ಕೊಟ್ಟಿದ್ದಾನೆ. ಕೆಲವು ಪ್ರಶ್ನೆ ಬರ್ತದೆ ಸಾಕಷ್ಟು ಜನರಿಗೆ. ದೇವರನ್ನು ನೋಡಿರೇನು ಅಂತ ಕೆಲವರು ಕೇಳ್ತಾರೆ, ದೇವರು ಎಲ್ಲಿದ್ದಾನೆ ಅಂತ ಕೇಳ್ತಾರೆ. ಹೀಗೆ ಒಬ್ಬ ಮಹಾತ್ಮರನ್ನ ಒಬ್ಬ ವ್ಯಕ್ತಿ ಕೇಳ್ತಾನೆ, ನೀವೇನ ದೇವರು ನೋಡಿರೇನು, ದೇವ್ರ ಬಗ್ಗೆ ಇಷ್ಟು ಹೇಳ್ತೀರಿ, ಎಲ್ಲಿದ್ದಾನೆ ದೇವರು? ಆವಾಗ ಮಹಾತ್ಮರು ಹೇಳಿದ್ರು, ಒಂದು ಲೋಟ ಹಾಲು ತಗೊಂಬಾರಪ್ಪ ಅಂತ. ಹಾಲು ತಂದು ಕೊಟ್ಟ. ಇದರಲ್ಲಿ ತುಪ್ಪ ಇರ್ತದೇನೋ ಅಂದ್ರು ಅವರು. ಇರ್ತದಲ್ಲ, ತೋರ್ಸಪ್ಪ ತುಪ್ಪವನ್ನು. ಅವಾಗ ಹೇಳಿದ, ಇದು ಹೆಂಗೆ ಬರ್ತದ್ರಿ, ಹೆಂಗೆ ತೋರ್ಸಕ್ಕಾಗತ್ತೆ? ಮತ್ತೆ ಹ್ಯಾಕೆ ತೋರಿಸ್ಬೇಕು? ಇದಕ್ಕೆ ಸಂಸ್ಕಾರ ಕೊಡಬೇಕು. ಒಂದು ಏನು ಮಾಡಬೇಕು? ಈ ತುಪ್ಪವನ್ನು ಈ ಮೊದಲು ಹಾಲನ್ನು ಚೆನ್ನಾಗಿ ಕಾಯಿಸ್ಬೇಕು, ಆನಂತರ ಹೆಪ್ಪು ಹಾಕಬೇಕು. ಎಲ್ಲ ಗುರ್ತೈತಿಲ್ಲ ನಿಮಗೆಲ್ಲ? ರೆಡಿನ ತಂದುಬಿಡ್ತೀರಿ. ಆನಂತರ ಹೆಪ್ಪು ಹಾಕಿದ್ಮೇಲೆ ಏನಾಗತ್ತೆ? ಮೊಸರು ಆಗತ್ತೆ. ಮೊಸರನ್ನು ಏನು ಮಾಡಬೇಕು? ಕಡಿಬೇಕು. ಕಡಿದ ಮೇಲೆ ಏನು ಬರ್ತದೆ? ಬೆಣ್ಣೆ ಬರ್ತದೆ. ಬೆಣ್ಣೆ ಏನೇನು ಮಾಡಬೇಕು? ಕಾಯಿಸ್ಬೇಕು, ಸಂಸ್ಕಾರ ಕೊಡಬೇಕು. ಆಮೇಲೆ ಏನಾಗತ್ತೆ? ತುಪ್ಪ ಆಗತ್ತೆ, ತುಪ್ಪ ಸಿಗತ್ತೆ. ಹಾಲಿನ ಅವಧಿ 1 ದಿನ, ಮೊಸರಿನ ಅವಧಿ 3 ದಿನ, ಮಜ್ಜಿಗೆ 5 ದಿನ, ಬೆಣ್ಣೆ 1 ತಿಂಗಳು, ತುಪ್ಪ ಎಷ್ಟು ವರ್ಷ ಇರ್ತದೆ? ಎಷ್ಟು ದಿನ ಇರ್ತದೆ? ಹಾಗೆ ಅಂದಾಜು ಹೇಳ್ರಲ್ಲ, ಎಷ್ಟಿರ್ಬೋದ್ರಮ್ಮ? 100 ವರ್ಷ ಇಟ್ಟರು ಕೆಡಲ್ಲ. 100 ವರ್ಷ ಇಟ್ಟರು ಕೆಡಲ್ಲ. ತುಪ್ಪ ಮಡಿಕೆಯಲ್ಲಿ ಹಾಕಿಟ್ರೆ 100 ವರ್ಷ ಇಟ್ಟರು ಹೈ ಲೆವೆಲ್ ಅದು ಮೆಡಿಷನ್ ಆಗಿಬಿಡ್ತದೆ. ಅಂದರೆ ಸಂಸ್ಕಾರದಲ್ಲಿ ಎಷ್ಟು ಶಕ್ತಿ ಇದೆ ಅಂತ. ಅದಕ್ಕೆ ಹೇಳಿದ್ರು ಮಹಾತ್ಮರು, ಒಂದಷ್ಟು ತುಪ್ಪವನ್ನು ತಗೋಬೇಕು, ತುಪ್ಪ ತಯಾರಾಗಬೇಕಂದ್ರೆ ಇಷ್ಟು ಕಷ್ಟಪಡ್ಬೇಕು. ಈ ಹಾಲಿನಲ್ಲಿ ತುಪ್ಪ ಇದೆ, ಅದು ನಮಗೆ ಕಣ್ಣಿಗೆ ಕಾಣ್ತಿಲ್ಲ, ಅಷ್ಟೇ ಸತ್ಯ. ಹಾಗೆ ಭಗವಂತ ಇರೋ ಸತ್ಯ, ಅವನು ಹುಡುಕಬೇಕು ಅಂತ ಕೇಳಿದ್ರೆ ನಾವು ಪ್ರಯತ್ನವನ್ನ ಮಾಡಬೇಕು ಅಂತ ಅವ್ರು ಹೇಳಿದರು. ಅದಕ್ಕೇನು ಅಂತ ಕೇಳಿದ್ರೆ ಸಾಕಷ್ಟು ಜನ ಹೇಳ್ತಾರೆ. ಮತ್ತು ಕೆಲವರು ಭಗವಂತ ಏನು ಕೊಟ್ಟಿದ್ದಾನೆ, ಏನು ಕೊಟ್ಟಿಲ್ಲ, ಇವ್ರು ಕೇಳಿದ ತಕ್ಷಣ ಕೊಟ್ಟವನದಾನೆ ಅಂತ. ಈ ಸಾಕಷ್ಟು ಜನ ಮಂದಿರಗಳಿಗೆ ಹೋಗ್ತಾರೆ, ಸಂಕಲ್ಪ ಮಾಡ್ಕೋತಾರೆ, ಹರಿಕೆ ಮಾಡ್ಕೋತಾರೆ, ಪೂಜೆಗಳು ಮಾಡ್ತಾರೆ. ಅವರು ಹೋದ ತಕ್ಷಣ ಅದಾಯಿತು, ದೇವ್ರ ಶಕ್ತಿ ಐತೆ ಅಂತ. ಇಲ್ಲ ಅಂದರೆ ಈ ದೇವರಲ್ಲಿ ಶಕ್ತಿನೇ ಇಲ್ಲ ಅಂತ ಅವರು ರಿಸಲ್ಟ್ ಕೊಟ್ಟು ಬಿಡ್ತಾರೆ, ದೇವ್ರಿಗೆ ಶಕ್ತಿ ಇಲ್ಲ ಅಂತ. ಯಾಕೆ? ಹಾಗಲ್ಲ, ಭಗವಂತನ ಶಕ್ತಿ ಅಪರಂಪಾರ. ಈ ಪಂಚತತ್ವಗಳು ಯಾರು ಕೊಟ್ಟಿದ್ದಾರೆ? ಪಂಚತತ್ವ ಪೃಥ್ವಿ, ಅಪ್, ತೇಜ್, ವಾಯು, ಆಕಾಶ. ನೋಡಿ, ಭೂಮಿ ಯಾರ ಸೃಷ್ಟಿ? ಇದು ಭಗವಂತನ ಸೃಷ್ಟಿ. ಈ ಭೂಮಿ ಭಗವಂತನ ಸೃಷ್ಟಿ ಇರುವಂತ ಈ ಭೂಮಿ, ಅಕಸ್ಮಾತ್ ನೀವು ವಿಚಾರ ಮಾಡ್ರಿ, ಈ ಭೂಮಿ ಇಲ್ಲದೆ ಹೋದ್ರೆ ಬದುಕೋದು ಹೇಗೆ ಅಂತೇಳಿ. ಭಗವಂತನಿಂದ ಸೃಷ್ಟಿಯಾಗಿದೆ ಈ ಭೂಮಿ. ಯಾರದೋ ಹೆಸರಿಗಿರುವಂಥ ಭೂಮಿಯನ್ನು ತಗೊಳ್ಳಿಕ್ಕೆ ಒಂದು ಸ್ಕ್ವೈರ್ ಫೀಟಿಗೆ ಎಷ್ಟೋ 1000 ರೂಪಾಯಿ ಕಿಮ್ಮತ್ತಿರುತ್ತೆ. ಆ ಸೃಷ್ಟಿಕರ್ತ ಭಗವಂತ. ಆ ಭಗವಂತನಿಂದ ಈ ಭೂಮಿ ಸೃಷ್ಟಿಯಾಗಿದೆ. ಆನಂತರ ನೀರು ಭಗವಂತನ ಸೃಷ್ಟಿ. ಇದು ನಾವು ನಿತ್ಯ ಎಷ್ಟೋ ನೀರು ಬಳಸ್ತೇವೆ. ನೀರಿಗೆ ಬಿಲ್ ಕಟ್ಟಿದವರು ಯಾರು? 1 ಲೀಟರ್ ನೀರಿಗೆ ಎಷ್ಟು ಕಿಮ್ಮತ್ತಿದೆ ಇವತ್ತು? ಎಷ್ಟಿರ್ತದ್ರಮ್ಮ? ತಗೊಳ್ತಾ ಇಲ್ಲ ಯಾರು? 20 ರೂಪಾಯಿ ಮಿನಿಮಮ್. ಮ್ಯಾಕ್ಸಿಮಮ್ ಎಷ್ಟಿರ್ತದೆ? 5,000 ಇರ್ತದೆ. 5,000 ರೂಪಾಯಿಗೆ ಐತಿ ಅಂತ ಕೇಳೇವಿ ನಾವು. 5,000 ರೂಪಾಯಿಗೆ 1 ಲೀಟರ್ ನೀರು ಸಿಗ್ತದೆ. ಯಾರು? ವಿರಾಟ್ ಕೊಹ್ಲಿ, ಜಗದೀಶ್ ಹೇಳ್ತಾನೆ 5,000 ರೂಪಾಯಿಗೆ 1 ಲೀಟರ್ ನೀರು ಅವ್ರು ಕುಡಿತಾರೆ, ಯಾರೋ ಒಬ್ಬ ವ್ಯಕ್ತಿ ಅಂತ ಹೇಳ್ತಾರೆ. ಅಂದ್ರೆ 5,000 ರೂಪಾಯಿ 1 ಲೀಟರ್ ನೀರಿದೆ. ಮತ್ತು ಒಂದು ದಿನಕ್ಕೆ ಎಷ್ಟು ಲೀಟರ್ ನೀವು ಬಳಸ್ತೀರಿ? ಹಾಗೆ ಅಂದಾಜು ಎಲ್ಲದಕ್ಕೂ ಎಷ್ಟು ಲೀಟರ್ ಆಗ್ಬೋದು? 20 ಲೀಟರ್ ಎದಕ್ಕಾಗತ್ರಮ್ಮ? 100 ಲೀಟರ್ ಬಳಸ್ತೀರಿ.
ಮತ್ತು ಒಂದು ದಿವಸಕ್ಕೆ ಅಷ್ಟಾದ್ರೆ, ಒಂದು ತಿಂಗಳಿಗೆ ಎಷ್ಟಾಯ್ತು, ಒಂದು ವರ್ಷಕ್ಕೆ ಎಷ್ಟಾಯ್ತು, 10 ವರ್ಷಕ್ಕೆ ಎಷ್ಟಾಯ್ತು, ಬಿಲ್ ಎಷ್ಟು ಕಟ್ಟಿದ್ರಿ? ಕಟ್ಟಿಲ್ಲಲ್ವಾ? ಸರಿ. ಈಗ ಈ ಲೈಟಿಗೆ ತುಂಬ ಸುಂದರವಾಗಿ ಲೈಟಿಂಗ್ ವ್ಯವಸ್ಥೆ ಮಾಡಿದ್ದಾರೆ. 1 ತಿಂಗಳು 2 ತಿಂಗಳು ಬಿಲ್ ಕಟ್ಟದೆ ಹೋದ್ರೆ ಏನು ಮಾಡ್ತಾರೆ? ಆಫೀಸಿಂದ ಕಟ್ ಮಾಡಿ ಹೋಗ್ತಾರೆ ಲೈನ್. ಮತ್ತು ಜೀವನ ಪರ್ಯಂತರವಾಗಿ ಸೂರ್ಯ ಚಂದ್ರರ ಪ್ರಕಾಶವನ್ನು ನಾವು ಬಳಸ್ತೀವಲ್ಲ, ಸೂರ್ಯನ ಬೆಳಕು ಬಳಸ್ತೀವಲ್ವಾ, ಆನಂತರ ಚಂದ್ರನ ಬೆಳದಿಂಗಳನ್ನು ಬಳಸ್ತೀವಲ್ಲ, ಅದಕ್ಕೆ ಬಿಲ್ ಎಷ್ಟು ಕಟ್ಟಿರಿ? ಯಾರು ಕಟ್ಟಿರಿ? ಯಾಕೆ? ಭಗವಂತನ ಸೃಷ್ಟಿ ಇದು, ಭಗವಂತನ ಸೃಷ್ಟಿ. ಯಾರು ಕಟ್ಟಿಲ್ಲ. ಗಾಳಿ, ಶುದ್ಧವಾದ ಆಮ್ಲಜನಕ ನಾವೆಲ್ಲ ಬಳಕೆ ಮಾಡ್ಕೋತೇವೆ, ನಿತ್ಯದಲ್ಲಿ ಉಪಯೋಗ ಮಾಡ್ತೇವೆ. ಅಕಸ್ಮಾತ್ ಆರೋಗ್ಯ ವ್ಯತ್ಯಾಸ ಆಗಿ ಆಕ್ಸಿಜನ್ಗೆ ಹೋದರೆ ಎಷ್ಟು, ಒಂದು ದಿನಕ್ಕೆ ಎಷ್ಟಿರ್ತದೆ? 4,000 ರೂಪಾಯಿ ಇರ್ತದೆ. 3,500 4,000 ರೂಪಾಯಿ ಒಂದು ದಿನಕ್ಕೆ. ಆದರೆ ಒಂದು ಜೀವನ ಪರ್ಯಂತರವಾಗಿ ಬಳಸುವಂತ ಆಕ್ಸಿಜನ್, ಅದಕ್ಕೆ ಬಿಲ್ ಕಟ್ಟಿದವರು ಯಾರು? ಇದು ಭಗವಂತನ ಸೃಷ್ಟಿ. ಇದೊಂದು ಕೊಡುಗೆ, ಹೌದಲ್ಲೋ? ಮತ್ತು ಶರೀರದಲ್ಲಿ ಪಂಚ ಕರ್ಮೇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು, ಪಂಚ ತನ್ಮಾತೃಕೆಗಳು. ಕಣ್ಣಿಗೆ ವ್ಯತ್ಯಾಸ ಆದರೆ ಎಷ್ಟು ತೊಂದರೆ ಇದೆ? ಶರೀರದ ಯಾವುದೇ ಅಂಗಕ್ಕೆ ವ್ಯತ್ಯಾಸ ಆಯಿತು ಅಂದರೆ ಎಷ್ಟು ವ್ಯತ್ಯಾಸ ಆಗತ್ತೆ? ಈಗ ಮೊನ್ನೆ 1 ತಿಂಗಳ ಹಿಂದೆ ಒಬ್ಬರು 82 ವರ್ಷದ ಯಜಮಾನರು, ಅವ್ರಿಗೆ ಹಾರ್ಟಲ್ಲಿ ಏನೋ ವ್ಯತ್ಯಾಸ ಇದೆ, ಸರಿಪಡಿಸ್ಬೇಕು ಅಂತ ಬೆಂಗಳೂರು ಕರ್ಕೊಂಡು ಹೋಗಿದ್ರು. 82 ವರ್ಷದವರು. 64 ಲಕ್ಷ ಬಿಲ್ ಆಗಿದೆ. ಎಷ್ಟಾಗಿದೆ? 64 ಲಕ್ಷ ಬಿಲ್ ಆಗಿದೆ. ಆಪರೇಷನ್ ಎಲ್ಲ ಮಾಡಿದ್ರು. ಅವ್ರು ಹೋದ್ರು, ತೀರ್ಕೊಂಡ್ರು. ಅಂದರೆ ಸ್ವಲ್ಪ ಅದನ್ನು ಸರಿಪಡಿಸೋ ವಿಷಯದಲ್ಲಿ, ಅದನ್ನು ಇವರು ಸೃಷ್ಟಿ ಮಾಡಿಲ್ಲ, ಭಗವಂತನ ಸೃಷ್ಟಿ ಹೃದಯ. ಅದನ್ನು ಸರಿಪಡಿಸಿ ಮಾಡಕ್ಕೆ ಹೋದ್ರೆ 64 ಲಕ್ಷ ಬಿಲ್ಲು 5 ದಿವಸಕ್ಕೆ ಆಗಿದೆ ಅಂತ. ಆನಂತರದಲ್ಲಿ ಲಿವರ್, ಕಿಡ್ನಿ ಏನಾರ ವ್ಯತ್ಯಾಸ ಆಯ್ತಂದ್ರೆ ಎಷ್ಟು ಖರ್ಚು ಮಾಡಿದ್ರು ಒರಿಜಿನಾಲಿಟಿ ಬರೋಲ್ಲ. ಅಂದ್ರೆ ಇದೆಲ್ಲ ಭಗವಂತನ ಸೃಷ್ಟಿ ಇದು ಅಂತ. ಅಂದ್ರೆ ಕೇಳ್ತಾರಲ್ಲ, ಭಗವಂತ ಏನು ಕೊಟ್ಟಿದ್ದಾನೆ, ಏನು ಕೊಟ್ಟಿಲ್ಲ, ಎಲ್ಲವನ್ನು ಭಗವಂತ ಕೊಟ್ಟಿದ್ದಾನೆ ಅಂತೇಳಿ. ಹಾಗಾಗಿ ಭಗವಂತನ ಸೃಷ್ಟಿ ಜಗತ್ತು ಅನ್ನೋದನ್ನು, ಅದಕ್ಕೆ ಭಗವಂತ ಹೇಳ್ತಾನೆ ಏನು ಅಂತ ಕೇಳಿದ್ರೆ, ಯಾವ ಭಕ್ತ ಪ್ರಿಯರು ಅಂತ ಕೇಳಿದಾಗ ಹೇಳ್ತಾನೆ ಅವನು ನಿರ್ಗುಣ. ಈ ಜಗತ್ತಿನಲ್ಲಿ ಎಲ್ಲದು ನಿಂದು ಅಂತ ತಿಳಿಬೇಕು ನಾವೆಲ್ಲ. ಎಲ್ಲದು ನಿನ್ನದು, ನಿನ್ನದಲ್ಲದ್ದು ಯಾವುದೂ ಇಲ್ಲ, ಎಲ್ಲದು ನಿಂದು ಅಂತ ನಾವು ತಿಳಿದಿವಿ ಅಂತ ಕೇಳಿದ್ರೆ ಅದು ಸಾರ್ಥಕ ಬದುಕು ಅಂತ ಕರೀತಾರೆ. ಉದಾಹರಣೆ ನಿಮಗೆ ಹೇಳೋದಾದ್ರೆ, ನೀವು ಹಾಗೆ ಕಲ್ಪನೆ ಮಾಡ್ಕೋರಿ, ಎಷ್ಟು ದೊಡ್ಡ ಶ್ರೀಮಂತ ಮನುಷ್ಯರಲ್ಲಿ 100,000 ಕೋಟಿ ಸಂಪತ್ತಿ ಗಳಿಸಿರ್ತಾನೆ. ಗಳಿಸಿರುವಂಥ ವ್ಯಕ್ತಿ, ಅವನಿಗೆ ಅಂತ್ಯ ಸಂಸ್ಕಾರ ಅಂದ್ರೆ ಮೃತ್ಯು ಆಗತ್ತೆ, ವಯಸ್ಸಾಯಿತು, ಮೃತ್ಯು ಆಯಿತು, ಅಂತ್ಯ ಸಂಸ್ಕಾರಕ್ಕೆ ಹೋಗಿರ್ತೀರಿ ಅಂತ ಅನ್ಕೋರಿ. ಅಂತ್ಯಕ್ರಿಯೆಗೆ ಹೋಗಿರ್ತೀರಿ. ಅಂತ್ಯ ಸಂಸ್ಕಾರ ಮಾಡುವಾಗ ಬಂಧು ಬಳಗ, ಆಪ್ತರು, ಸ್ನೇಹಿತರು, ಹಿರಿಯರು, ಅವ್ರು ಬೇಕಾದವರು ಎಲ್ಲ ಜೋರಾಗಿ ಅಳುತ್ತಿರ್ತಾರೆ, ದುಃಖವನ್ನು ಪಡ್ತಾರೆ. ಇಷ್ಟೆಲ್ಲ ನಡೀತಿರ್ತದಲ್ಲ, ಆ ಶವದ ಕೈಯಲ್ಲಿ ಒಂದೇ ಒಂದು ಉಂಗುರ ಇತ್ತು ಅಂತ ಅನ್ಕರಿ, ಒಂದು ಉಂಗುರ ಇತ್ತು ಅಂತ ಅನ್ಕರಿ. ನೀವು ಭಾಳ ಜನ ಹೋಗಿ ಬಂದಿರ್ತೀರಲ್ಲ ಅಂತ್ಯಕ್ರಿಯೆಗೆ. ಯಾರಾದರೂ ಉಂಗುರ ಇದ್ದದ್ದನ್ನ ಪರಿವಾರದ ಸದಸ್ಯರು ಒಬ್ರು ನೆನಪು ಮಾಡ್ಕೋತಾರೆ, ಅಳುತ್ತಿರ್ತಾರೆ. ಕೆಳಗೆ ಸಮಾಧಿ ಕೆಳಗಿದ್ದವ್ರಿಗೆ ಅಂತಾರೆ, ತಮ್ಮ ಕೈಯಾಗ ಒಂದು ಉಂಗುರ ತಕ್ಕೊಡಪ್ಪ ಅಂತಾರೆ. ಅವನು ತೆಗಿಲಿಕ್ಕೆ ಹೋಗ್ತಾನೆ, ಅದು ಬೆರಳು ಶೆಟ್ಟದ ದಪ್ಪ ಆಗಿರುತ್ತೆ, ತೆಗಿಲಿಕ್ಕೆ ಬರಲ್ಲ. ಅವಂತಾನೆ, ಇಲ್ರಿ ಭಾಳ ಪ್ರಯತ್ನ ಮಾಡಿದ್ರೆ ತೆಗಿಲಿಕ್ಕೆ ಬರ್ತಿಲ್ಲ. 1,000 ಕೋಟಿ ಸಂಪತ್ತಿ ಗಳಿಸಿ ಎಲ್ಲ ಇಲ್ಲೇ ಬಿಟ್ಟು ಹೊಂಟಿದ್ದಾರೆ. ಒಂದು 30, 40, 50 ಸಾವಿರ ರೂಪಾಯಿ ಕಿಮ್ಮತ್ತಿನ ಉಂಗುರ ಯಾವ ಲೆಕ್ಕದ್ದು? ಹೋಗ್ಲಿ ಬಿಟ್ಟು ಬಿಡಪ್ಪ ಅಂತ ಅಂದಿದ್ದು ಯಾರು ನೋಡಿರಿ? ಒಬ್ರು ಕೈ ಎತ್ತೆ ನೋಡೋಣ. ಹಂಗೆ ನೋಡಿದವ್ರಿದ್ರೆ ಹಂಗೆ ಅನ್ಲಿಕ್ಕೆ ಸಾಧ್ಯ ಅದನ? ಮತ್ತೇನಂತಾರೆ? ತಮ್ಮ ಇಲ್ಲಿ ಚಾಕು ಐತಿ ತಗೋ ಇಲ್ಲಿ ಅಂತಾರೆ. ಚಾಕು ಐತಿ ತಗೋ, ಆ ಬೆರಳು ಕಟ್ ಮಾಡಿ ಉಂಗುರ ತೆಗಿಬಿಡ್ಬೇಡ ಅಂತಾರಿಲ್ಲ. ಬೆರಳು ಕಟ್ ಮಾಡಿ ಉಂಗುರ ತೆಗಿತಾರೆ. ಮತ್ತು ಎಲ್ಲ ಧರ್ಮದಲ್ಲೂ ಕೂಡ ಶವಕ್ಕೆ ಸ್ನಾನ ಮಾಡಿಸೋ ಪದ್ಧತಿ ಇದೆ. ಸ್ನಾನ ಮಾಡಿಸ್ಲಿಕ್ಕೆ ಅಂತೇಳಿ ದೊಡ್ಡ ಸೋಪ್ ತಂದಿದ್ದು, ಬ್ರಾಂಡೆಡ್ ಯಾರು ನೋಡಿರೇನು? ದೊಡ್ಡ ಸೋಪ್, ದೊಡ್ಡದ, ಸಣ್ಣದು ಇಷ್ಟ ತಂದಿರ್ತಾರೆ ಅವರು, 3,500 ರೂಪಾಯಿದು ಅಷ್ಟೇ ಅದು. ಅವಾಗ ಕೇಳ್ಬೇಕು ಯಾರಾದರೂ, ಯಾಕ್ರಿ ಇಷ್ಟು ಸಣ್ಣ ಸೋಪ್ ತಂದಿರಿ, ವೇಸ್ಟ್ ಆಗ್ತದಪ್ಪ ಅಂತಾರಿಲ್ಲ. ಮತ್ತು ಎಣ್ಣೆ ದೊಡ್ಡ ಬಾಟ್ಲಿ ತಂದಿದ್ದು ನೋಡಿರೇನು? ಕೊಬ್ಬರಿ ಎಣ್ಣೆ ಅಥವಾ ಎಣ್ಣೆದು ಸಣ್ಣ ಬಾಟ್ಲಿ ತಂದಿರ್ತಾರೆ. ಆ ವ್ಯಕ್ತಿ ಬಟ್ಟೆ ಮೇಲೆ ಬಹಳ ಪ್ರೇಮ ಇರ್ತಾನೆ, ಬಟ್ಟೆ ಮೇಲೆ ಬಹಳ ಪ್ರೇಮ ಇರ್ತಾನೆ. ಬಟ್ಟೆ ಮೇಲೆ ಬಹಳ ಪ್ರೇಮ ಇದ್ದ ಅಂಥೇಳಿ ಏನೋ ಒಳ್ಳೆ ಬಟ್ಟೆ ಹಾಕಿ
ಅಂತ್ಯ ಸಂಸ್ಕಾರ ಮಾಡಿಸಿದ್ ನೋಡಿರಿ? ಇಲ್ಲ. ಅದಕ್ಕೆ ಭಗವಂತ ಹೇಳ್ತಾನೆ, ನೀನು ಭೂಮಿಗೆ ಬರುವಾಗ ಏನು ತಂದಿಲ್ಲ. ಭಗವಂತ ಹೇಳ್ತಾನೆ, ನೀ ಭೂಮಿಗೆ ಬರುವಾಗ ಏನನ್ನು ತಂದಿಲ್ಲ, ಹೋಗುವಾಗ ಏನು ತಗೊಂಡು ಹೋಗಲ್ಲ. ಇದು ಬಹಳ ಸ್ಪಷ್ಟವಾದ ವಿಷಯ, ಬಹಳ ಸ್ಪಷ್ಟ ಮತ್ತು ಸತ್ಯವಾದ ವಿಷಯ. ಅದಕ್ಕೆ ಹೇಳ್ತಾನೆ, ನೀ ಬರುವಾಗ ತಂದಿದಿ ಪೂರ್ವ ಜನ್ಮದ ಪುಣ್ಯ ಮತ್ತು ಪಾಪವನ್ನು ತಗೊಂಡು ಬಂದಿದಿ. ಹೋಗುವಾಗ ತಗೊಂಡು ಹೋಗಿ ನಿನ್ನ ಜೊತೆಗೆ ಪುಣ್ಯ ಇಲ್ಲ ಪಾಪ ಅಷ್ಟೇ ಬರ್ತದೆ. ಇಷ್ಟು ಬಿಟ್ಟರೆ ಮತ್ತೇನು ಬರೋದಿಲ್ಲ. ಅದಕ್ಕೆ ಹೇಳ್ತಾನೆ ಭಗವಂತ, ಈ ಜಗತ್ತಿನಲ್ಲಿ ಎಲ್ಲದೂ ನಶ್ವರ ಅಂತ ಬದುಕುವಂತ ವ್ಯಕ್ತಿ ಏನಿದಾನಲ್ಲ, ಅವನೇ ನನಗೆ ಪ್ರಿಯ ನೋಡ ಅನ್ನುವಂಥ ಮಾತನ್ನು ಬಹಳ ಸ್ಪಷ್ಟವಾಗಿ ಹೇಳಿದ್ದಾನೆ. 4 ಪ್ರಕಾರ ಭಕ್ತರು. ಮೊದಲು ಚಕ್ ಅಂತ ಹೇಳುವಾಗ ನೀವು ಮೊದಲು ರಾಜಸಿ, 2 3 4 ಭಗವಂತನಿಗೆ ಯಾವ ಭಕ್ತರು ಪ್ರಿಯರು? ಮತ್ತು ನೀವೆಲ್ಲ ಏನಾಗಕ್ಕೆ ಬಯಸ್ತೀರಿ? ನಿರ್ಗುಣ ಭಕ್ತರಾಗ್ಲಿ ಪ್ರಯತ್ನ ಮಾಡಿ. ಒಂದು ದಿವಸಕ್ಕೆ ಆಗಲ್ಲ ಅದು. ಮತ್ತು ಹಂಗಾಗಿಬಿಟ್ರೆ ಮನೆಯೊಳಗೆ ಪರಿಣಾಮ ಸರಿ ಇರಲ್ಲ. ನಿಧಾನ ಸಾಧನೆ ಮಾಡ್ತಾ ಹೋಗಬೇಕು. ಇದು ಪ್ರತಿಯೊಬ್ಬರ ಅದಕ್ಕೆ ಪರಮಾತ್ಮ ಹೇಳಿದ, ನಿರ್ಗುಣ ಭಕ್ತನೇ ನನಗೆ ಪ್ರಿಯ ನೋಡ ಅನ್ನೋ ಮಾತನ್ನು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಇವತ್ತು ಪ್ರತಿಯೊಂದು ಪರಿವಾರದಲ್ಲಿ ತಾಯಿ ತಂದೆಯರಿಗೆ ನೋವಿದೆ. ಏನು ನೋವಿದೆ? ನಾವು ಮಕ್ಕಳಿಗೆ ಏನೆಲ್ಲ ಕೊಡಿಸ್ತೇವೆ, ಅವರು ದೊಡ್ಡವರಾದ್ಮೇಲೆ ನಮ್ಮ ಮಾತು ಕೇಳಲ್ಲ ಅಲ್ವಾ? ಈ ನೋವು ಯಾರಿಗಿಲ್ಲ? ಎಲ್ಲರಿಗಿದೆ. ತಾಯಿ ನವಮಾಸಗಳು ತನ್ನ ಗರ್ಭದಲ್ಲಿ ಇಟ್ಕೊತಾಳೆ. ಪ್ರತಿದಿನ ಪ್ರತಿಕ್ಷಣ ಎಲ್ಲ ನೋವನ್ನ, ಸಂಕಟವನ್ನ, ಸಮಸ್ಯೆನ ಅನುಭವಿಸ್ತಾಳೆ. ಜನ್ಮ ಕೊಡೋ ಟೈಮಲ್ಲಿ ಎಷ್ಟೋ ತಾಯಂದ್ರು ಸತ್ತು ಹೋಗ್ತಾರೆ, ಎಷ್ಟೋ ತಾಯಂದ್ರು ಸತ್ತು ಬದುಕ್ತಾರೆ. ಆನಂತರದಲ್ಲಿ ಆ ಮಗು ಬೆಳೆಸೋ ಕಾಲಕ್ಕೆ 1 ವರ್ಷ ಕಾಲ ತನ್ನ ರಕ್ತವನ್ನು ಬಸಿದು ಎದೆ ಹಾಲಾಗಿ ಮಾಡಿ ಕುಡಿಸಿ ಆ ಮಕ್ಕಳನ್ನು ಬೆಳೆಸ್ತಾಳೆ ತಾಯಿ. ಇಡೀ ರಾತ್ರಿ ಅಳುತ್ತಿರುತ್ತದೆ. ತೊಡೆ ಮೇಲೆ ಹಾಕಿ ತಟ್ಟಿ ಮಗುವನ್ನು ಮಲಗಿಸ್ತಾಳೆ. ಇಡೀ ರಾತ್ರಿ ನಿದ್ರೆ ಮಾಡಲ್ಲ ತಾಯಿ. ಇಷ್ಟೆಲ್ಲ ಕಷ್ಟವನ್ನು ಪಟ್ಟು ಆ ಮಗುವನ್ನು ದೊಡ್ಡದನ್ನಾಗಿ ಮಾಡ್ತಾಳೆ. ಮಗು ಏನು ಬೇಡ್ತದೆ ತಕ್ಷಣ ಕೊಡ್ತಾಳೆ. ಇದು ಬೇಕು ಅಂದ್ರೆ ತಕ್ಷಣ ಕೊಡೋದು. ಅವಳಿಗೆ ಊಟಕ್ಕಿಲ್ಲ ಅಂದ್ರೂ ಕೂಡ ಆ ಮಗುವಿಗೆ ವ್ಯವಸ್ಥೆ ಮಾಡುವಂಥದ್ದು. ತಾನು ಒಳ್ಳೆ ಬಟ್ಟೆ ಹಾಕೊಳ್ಳದೆ ಇದ್ರೂ ಕೂಡ ಆ ಮಗುವಿಗೆ ಒಳ್ಳೆ ಬಟ್ಟೆಯನ್ನು ಕೊಡಿಸ್ತಾಳೆ. ತನಗೆ ಅನುಕೂಲತೆ ಇಲ್ಲದೆ ಇದ್ರೂ ಆ ಮಕ್ಕಳಿಗೆಲ್ಲ ಅನುಕೂಲತೆ ಮಾಡ್ತಾಳೆ ತಾಯಿ. ಅಷ್ಟೇ ಅಲ್ಲ, ತಂದೆ ತನ್ನ ಮಕ್ಕಳಿಗೆ ಬಟ್ಟೆಯನ್ನ, ಪುಸ್ತಕವನ್ನ, ಬ್ಯಾಗನ್ನ, ಪ್ರತಿಯೊಂದು ವ್ಯವಸ್ಥೆಯನ್ನ ತಂದೆ ಮಾಡ್ತಾನೆ. ಪ್ರತಿಯೊಂದು ವ್ಯವಸ್ಥೆ. ಒಳ್ಳೆ ಶಾಲೆ ಎಲ್ಲಿದೆ, ಒಳ್ಳೆ ವಿದ್ಯಾಭ್ಯಾಸ ನನ್ನ ಮಗು ಎಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಇದೆ ಅಂದ್ರೆ ಸಮಾಜದಲ್ಲಿ ನನ್ನ ಮಕ್ಕಳು ಯಾವತ್ತೂ ತಲೆ ತಗ್ಗಿಸಬಾರದು ಅನ್ನೋ ಉದ್ದೇಶಕ್ಕಾಗಿ ಮಾಡ್ತಾರೆ. ಎಲ್ಲವನ್ನ ಕೊಟ್ಟು ಆನಂತರ ಅವರ ಮಾತು ಮಕ್ಕಳು ಕೇಳದೆ ಇದ್ದ ನೋವಾಗತ್ತೆ ಅಲ್ವಾ? ಎಲ್ಲರಿಗೂ ನೋವಾಗತ್ತೆ, ಪ್ರತಿಯೊಬ್ಬ ತಾಯಿ ತಂದೆ. ಈಗ ಇದೇ ತುಂಬಾ ಆಗತ್ತೆ, ತುಂಬಾ ಇದೇ ಸಮಸ್ಯೆ. ನಾವು ಏನು ಬೇಡ್ತಾರ ಮಕ್ಕಳು ಎಲ್ಲವನ್ನೂ ಕೊಟ್ಟಿದ್ದೇವೆ. ನಮ್ಮ ಶರೀರವನ್ನೇ ಗಂಧದ ಕಟ್ಟಿಗೆ ತೇದು ಮಕ್ಕಳಿಗಾಗಿ ಕೊಟ್ಟಿದ್ದೇವೆ. ಆದ್ರೂ ಮಕ್ಕಳು ನಮ್ಮ ಮಾತು ಕೇಳ್ತಿಲ್ಲ. ಅವ್ರು ಹೆಂಗ್ ಬೇಕು ಹಂಗೆ ಬದುಕ್ತಿದ್ದಾರೆ. ನಮ್ಮ ಇಚ್ಛೆಗೆ ವಿರುದ್ಧವಾಗಿ ಹೋಗ್ತಿದ್ದಾರೆ. ನಮ್ಮ ಅಪೇಕ್ಷೆಗೆ ತಕ್ಕ ಹಾಗೆ ನಡ್ಕೋತಾ ಇಲ್ಲ. ನಮ್ಮ ವಿರುದ್ಧವಾಗಿನ ಮದುವೆ ಏನೇನೋ ಆಗ್ತಿದೆ ಅನ್ನೋ ಪ್ರಶ್ನೆ ಕೇಳಿಬರುತ್ತೆ. ಎಲ್ಲವನ್ನು ಕೊಟ್ರಿ ಅಲ್ವಾ? ಎಲ್ಲದನ್ನು ಕೊಟ್ರಿ, ಸಂಸ್ಕಾರ ಕೊಡೋದು ಮರೆತ್ರಿ. ಸಂಸ್ಕಾರ ಕೊಟ್ರಿ, ಕೊಡ್ಲಿಲ್ಲ. ಎಲ್ಲ ಕೊಟ್ರಿ, ನೀವು ಎಲ್ಲವನ್ನು ಕೊಟ್ರಿ, ಸಂಸ್ಕಾರವನ್ನು ಕೊಡ್ಲಿಲ್ಲ. ನೀವು ಅವ್ರು ಏನು ಬೇಡ್ತಾರ ಅದನ್ನು ಕೊಡಿಸಿದ್ರಿ, ಆದ್ರೆ ತಪ್ಪು ಸರಿ ಅಂತ ತಿಳಿಸ್ಲಿಲ್ಲ. ಯಾವುದು ಸರಿ ಯಾವುದು ತಪ್ಪು ಅಂತ ತಿಳಿಸ್ಕೊಡ್ಲಿಲ್ಲ. ತುಂಬಾ ಜನ ತಾಯಂದ್ರು ತಮ್ಮ ಮಕ್ಕಳ ತಪ್ಪನ್ನೇ ಸಮರ್ಥನೆ ಮಾಡ್ಕೋತಾರೆ. ಹಂಗ ಮಾಡಿಲ್ಲ ಅಲ್ವಾ? ತಪ್ಪೆಂದು ಹೇಳುವುದು ತಪ್ಪಲ್ಲ, ತಪ್ಪಲ್ಲವೆಂದು ಹೇಳುವುದು ಮಹಾ ತಪ್ಪು. ಇದು ನೆನಪಿಡ್ಲಿ. ಯಾರೇ ತಪ್ಪು ಮಾಡಲಿ ತಪ್ಪು ತಪ್ಪೆ. ದೊಡ್ಡವರು ಮಾಡಲಿ ಸಣ್ಣವರು ಮಾಡಲಿ, ತಿಳಿದು ಮಾಡಲಿ ತಿಳಿಯದೆ ಮಾಡಲಿ, ತಪ್ಪು ತಪ್ಪೆ. ತಪ್ಪನ್ನ ತಪ್ಪೆಂದು ಹೇಳುವುದು ತಪ್ಪಲ್ಲ, ತಪ್ಪನ್ನ ತಪ್ಪಲ್ಲವೆಂದು ಹೇಳುವುದು ಮಹಾ ತಪ್ಪು. ಈ ಮಕ್ಕಳು ಮಾಡಿದಾಗ ಯಾರೋ ಹೇಳ್ತಾರೆ ಹಿಂಗೆ, ನಮ್ಮ ಮಕ್ಕಳು ಅಂತವಲ್ಲ, ಸುಮ್ಮನೆ ನೀವು ಅವ್ರ ಮೇಲೆ ಆರೋಪ ಮಾಡ್ತೀರಿ ಅಂತೀರಿಲ್ಲ. ಅದನ್ನು ತಿದ್ದೋ ಪ್ರಯತ್ನ ಎಷ್ಟು ಜನ ಮಾಡಿರಿ? ಸಣ್ಣ ತಪ್ಪಾದಾಗ ತಿದ್ದೋ ಪ್ರಯತ್ನ ಎಷ್ಟು ಜನ ಮಾಡಿರಿ? ಅದು ಬೇಕು, ಅದು ಬಹಳ ಮಹತ್ವದ್ದು.
ಮತ್ತು ಸಾಕಷ್ಟು ಜನ ನಮ್ಮ ಹತ್ರ ಹೇಳ್ತಿರ್ತಾರೆ, ನಾವು ಜೀವನದಲ್ಲಿ ಭಾಳ ಕಷ್ಟಪಟ್ಟೇವ್ರಿ, ಅದಕ್ಕೆ ನಮ್ಮ ಮಕ್ಕಳು ಕಷ್ಟ ಬರಬಾರ್ದು ಅಂತ ನಾವು ಸುಖವಾಗಿಟ್ಟೇವಿ. ಇದು ಬಹಳ ಘೋರ ಅಪರಾಧ. ತಾಯಿ ತಂದೆ ಮಕ್ಕಳಿಗೆ ಮಾಡುವಂಥ ಅಪರಾಧ ಇದೆ, ದೊಡ್ಡ ತಪ್ಪಿದು. ಯಾಕೆ ಅಂತ ಕೇಳಿದರೆ, ಮಕ್ಕಳಿಗೆ ಟ್ರೈನಿಂಗ್ ನೀವು ಹೆಂಗೆ ಕೊಡಬೇಕು? ಮಿಲಿಟ್ರಿ ಟ್ರೈನಿಂಗ್ ಆಗ್ಬೇಕು. ಅವ್ರ ಕಷ್ಟ ಬಂದರೂ ಸಮಾನವಾಗಿ ಸ್ವೀಕಾರ ಮಾಡಬೇಕು, ಸುಖ ಬಂದರೂ ಗಟ್ಟಿಯಾಗಿರಬೇಕು. ಪ್ರತಿ ಹಂತದಲ್ಲೂ ಸುಖವನ್ನ, ದುಃಖವನ್ನ, ಕಷ್ಟವನ್ನ, ನೋವನ್ನ, ನಿಂದೆಯನ್ನ, ಆರೋಪ ಪ್ರತಿಯೊಂದನ್ನು ಮೆಟ್ಟಿ ನಿಲ್ಲುವಂತ ರೀತಿಯಲ್ಲಿ ಬೆಳೆಸಬೇಕು. ಇದು ಸಾರ್ಥಕ ತಾಯಿ ತಂದೆಯ ಗುರಿ ಅಂತ ಹೇಳ್ತಾರೆ ಅಲ್ವಾ? ಈ ತರ ನೀವು ಬೆಳೆಸುವಂತ ಪ್ರಯತ್ನ ಮಾಡ್ರಿ, ನೀವು ನಿಜವಾಗಿ ಸುಖಿ ಇರ್ತೀರಿ, ನಿಜವಾಗಿ ಸುಖಿ ಇರ್ತೀರಿ. ಈಗ ನೋಡ್ರಿ, ಅವ್ರಿಗೆ ಹಸಿವು ಅನ್ನೋದು ಗುರ್ತೇ ಆಗಲ್ಲ. ನೀವು ಮುಂದೆ ತಟ್ಟೆ ಇಟ್ಟಿರ್ತೀರಿ, ಆಗಲೇ ಊಟದ ತಟ್ಟೆ, ಅನ್ನದ ಬೆಲೆ ಆಗ್ಲೇ ಹೇಳಿದ್ವಲ್ಲ, ಅನ್ನದ ಬೆಲೆ ಯಾವಾಗ ಗುರ್ತಾಗತ್ತೆ? ಹಸಿವಾದಾಗ್ಲೇ ಗುರ್ತಾಗೋದು. ಹಸಿವಾಗಿಲ್ಲ ಅಂದ್ರೆ ಅದ್ರ ಬೆಲೆ ಗುರ್ತಾಗಲ್ಲ. ನೀರಿನ ಬೆಲೆ ಬಾಯಾರಿಕೆ ಆದಾಗ ಗುರ್ತಾಗತ್ತೆ. ಹಣದ ಬೆಲೆ ಅಡಚಣೆ ಬಂದಾಗ ಗುರ್ತಾಗತ್ತೆ. ಸಂಬಂಧಿಗಳ ಪರಿವಾರದ ಬೆಲೆ ಅವರಿಂದ ದೂರ ಇದ್ದಾಗ ಗುರ್ತಾಗತ್ತೆ. ಹಾಗೆ ಪ್ರತಿಯೊಂದನ್ನು ಪರಿಚಯ ಮಾಡಿಸಿಕೊಡುವಂತ ಅವಶ್ಯಕತೆ ತುಂಬ ಇದೆ. ಇವೆಲ್ಲ ಇವತ್ತಿನ ಸಂದೇಶ ಏನು ಅಂತ ಕೇಳಿದ್ರೆ, ಪರಿವಾರಕ್ಕೆ ಬೇಕಾದಂಥ ವಿಚಾರಗಳು. ಸಾಕಷ್ಟು ಧಾರ್ಮಿಕ ಸಂದೇಶಗಳು ಕೇಳ್ತಿರೋದು ಬೇರೆ ವಿಷಯ, ಆದ್ರೆ ಇದು ಬಹಳ ಮುಖ್ಯ. ಇದು ಮಕ್ಕಳಿಗೆ ಏನು ಅಂತ ಕೇಳಿದ್ರೆ, ಅವರನ್ನು ತಿದ್ದುವಂಥ ಪ್ರಯತ್ನದಲ್ಲಿ ನೀವು ವಿಫಲ ಆಗಬಾರ್ದು, ಸಫಲ ಆಗಬೇಕಲ್ಲಿ. ನೀವು ಅವ್ರಿಗೆ ದಂಡಿಸ್ತೀರಿ ಅಂತ ಕೇಳಿ ತಪ್ಪು ಅಂತಲ್ಲದು. ಅದಕ್ಕೆ ಹೇಳ್ತಾರೆ, ದಂಡಿಸದೆ ದೇಹವನ್ನು ಖಂಡಿಸದೆ ಮೋಹವನ್ನು ಉಂಡುಂಡು ಮಲಗಲ್ಕೆ ಅದನ್ನೇನು ಸ್ವರ್ಗವೆಂದುಕೊಂಡೆಯ ಸರ್ವಜ್ಞ. ಅವ್ರು ಹೇಳ್ತಾರೆ, ನೀ ದಂಡನೆ ಮಾಡದೆ ಹೋದ್ರೆ, ಕಷ್ಟ ಪಡದೆ ಹೋದ್ರೆ ವಿದ್ಯೆ ಬರಲ್ಲ, ಕಷ್ಟ ಪಡದೆ ಹೋದ್ರೆ ವ್ಯಾಪಾರ ಮಾಡ್ಲಿಕ್ಕಾಗಲ್ಲ, ಕಷ್ಟ ಪಡದೆ ಹೋದ್ರೆ ಸಾಧನೆ ಮಾಡ್ಲಿಕ್ಕಾಗಲ್ಲ, ಕಷ್ಟ ಪಡಲೇಬೇಕು. ಅದಕ್ಕೆ ಹೇಳಿದ್ರು, ದಂಡಿಸದ ದೇಹವನ್ನು, ಕಷ್ಟ ಪಡದೆ ಹೋದ್ರೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ. ಆನಂತರ ಖಂಡಿಸದೆ ಮೋಹವನ್ನು, ಮೋಹ ಬೇರೆ ಬೇರೆ ಅಪೇಕ್ಷೆಗಳು, ಆಶೆಗಳು ಹಾಗೆ ಮನಸ್ಸಲ್ಲಿ ಇತ್ತು ಅಂತ ಕೇಳಿದ್ರೆ, ಅದು ಬೇಕು 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 ಅನ್ನೋ ಸ್ವಾರ್ಥಮಯವಾದ ಬದುಕಿತ್ತು ಅಂತ ಕೇಳಿದ್ರೆ ಅವನು ಮುಂದೆ ಬರ್ಲಿಕ್ಕಾಗಲ್ಲ. ಅದಕ್ಕಾಗಿ ಪ್ರತಿಯೊಬ್ಬರ ಜವಾಬ್ದಾರಿ ಏನು ಅಂತ ಕೇಳಿದ್ರೆ, ದಂಡಿಸಬೇಕು, ತಪ್ಪು ಮಾಡಿದಾಗ ತಿದ್ದಬೇಕು, ತಿದ್ದಿದಾಗ ಮಾತ್ರ ಅವರ ಬದುಕು ಸರಿಯಾಗಿ ಇರಲಿಕ್ಕೆ ಸಾಧ್ಯವಾಗತ್ತೆ ಅಂತೇಳಿ. ಇವತ್ತು ಶಾಲೆಯಲ್ಲಿ ಮಕ್ಕಳು ಏಟು ತಿಂತಾ ಇಲ್ಲ. ಮಕ್ಕಳು ಸಣ್ಣವರಿದ್ದಾಗ ಶಿಕ್ಷಕರಿಂದ ಏಟು ತಿಂತಿಲ್ಲ, ತಾಯಿ ತಂದೆಯಿಂದ ಏಟು ತಿಂತಿಲ್ಲ. ದೊಡ್ಡವರಾದ್ಮೇಲೆ ಪೊಲೀಸ್ ಸ್ಟೇಷನಲ್ಲಿ ಹೋಗಿ ಏಟು ತಿಂದ. ತಾಯಿ ತಂದೆ ಗುರುಗಳ ಕಡೆಯಿಂದ ಪೆಟ್ಟು ತಿಂದ್ರು ಅಂತ ಕೇಳಿದ್ರೆ ಮುಂದೆ ಅವರು ಪೊಲೀಸ್ ಸ್ಟೇಷನ್ಗೆ ಹೋಗಲ್ಲ. ಇಲ್ಲಿ ಏನಾದರೂ ತಪ್ಪಿಸ್ಕೊಂಡ್ರು ಅಂತ ಕೇಳಿದ್ರೆ ಅಲ್ಲಿ ಹೋಗಿ ಪೆಟ್ಟು ತಿಂತಾರೆ. ಇದನ್ನ ನೆನ್ಪಿಡ್ರಿ. ಅದ್ರ ಜೊತೆಗೆ 3 ಕಲ್ಲು, ಒಂದು ಕಲ್ಲನ್ನ ಕೆತ್ತಲಿಕ್ಕೆ ಶುರು ಮಾಡಿದ, ಅದು ನನಗೆ ತಡಿಲಿಕ್ಕೆ ಆಗಲ್ಲ ಅಂತ ಅಳಕ್ಕೆ ಶುರು ಮಾಡಿದ್ದು, ತೊಗೊಂಡು ಮೆಟ್ಲು ಮಾಡಿ ಹಾಕಿದ. ಇನ್ನೊಂದು ಕಲ್ಲು ಸ್ವಲ್ಪ ತಡಿತು, ಆಮೇಲೆ ಅಳಕ್ಕೆ ಶುರು ಮಾಡ್ತು, ಅದನ್ನು ಹೋಗಿ ವಿಗ್ರಹದ ಪೀಠವನ್ನು ಮಾಡಿಟ್ಟ. 3ನೇ ಕಲ್ಲು ಕೆತ್ತಿ 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 ಉಳಿ ಏಟನ ತಿಂದು 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 ಸುಂದರವಾದ ವಿಗ್ರಹ ಆಯಿತು. ಆ ವಿಗ್ರಹವನ್ನ ಮೊದಲಿನ ಕಲ್ಲು ಮೆಟ್ಟಿಲ ಮೇಲೆ ಹತ್ತಿ 2ನೇ ಕಲ್ಲಿನ ಮೇಲೆ 3ನೇ ವಿಗ್ರಹವನ್ನ ಪ್ರತಿಷ್ಠಾಪನೆ ಮಾಡಿದ್ರು. ಎಲ್ಲರೂ ಹೋಗಿ ಪೂಜೆ ಮಾಡ್ಲಿಕ್ಕೆ ಶುರು ಮಾಡಿದ್ರು, ನಮಸ್ಕಾರ ಮಾಡಿದ್ರು, ಪ್ರಾರ್ಥನೆ ಮಾಡಿದ್ರು. ಅದು ಸಾರ್ಥಕ ಬದುಕು. ಯಾರು ಎಲ್ಲ ನೋವನ್ನು ಅನುಭವಿಸಿ ಬೆಳೀತಾರೋ ಅವರ ಬದುಕು ಸಾರ್ಥಕ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸಿ, ಸದ್ಭಕ್ತ ಬಂಧುಗಳೇ, ಬಹಳ ಭಕ್ತಿ ಶ್ರದ್ಧೆಯಿಂದ ತಾವೆಲ್ಲ ಪಾಲ್ಗೊಂಡಿದ್ದೀರಿ. ಪ್ರಸನ್ನ ಕುಮಾರ್ ಅವರ ಸಂಕಲ್ಪ ಬಹಳ ದಿನದಿತ್ತು. ಹಾಗಾಗಿ ಕೆಲವೇ ದಿನದ ಜಗದೀಶ್ ಅವರ ಪರಿವಾರದಲ್ಲಿ ಪೂಜಾ ಕಾರ್ಯಕ್ರಮ ನೆರವೇರಿತ್ತು. ಅಲ್ಲೇ ದಿನಾಂಕವನ್ನು ನಿಗದಿಪಡಿಸಿದ್ರು. ಇನ್ನೂ 4 ಇದ್ದಾವೆ. ಅಜ್ಜೋರು ಅಲ್ಲಿ ಬಂದರು, ನಮ್ಮಲ್ಲಿ ಬರಲಿಲ್ಲ ಅನ್ನುವಂಥ ನೋವು ಬೇಡ. ಹಾಗೆ ಸಮಯಾನುಸಾರ ದಿನಾಂಕವನ್ನು ಕೊಡ್ತೇವೆ ಅನ್ನೋ ವಿಷಯವನ್ನು ಪ್ರಸ್ತಾಪನೆ ಮಾಡ್ತಾ ಈ ಕಾರ್ಯಕ್ರಮ ಆಯೋಜನೆ ಮಾಡಿರುವಂಥ ಪ್ರಸನ್ನ ಕುಮಾರ್ ಪರಿವಾರದವರಿಗೂ, ಇಲ್ಲಿ ಪಾಲ್ಗೊಂಡಿರುವಂಥ ಸಮಾಜದ ಎಲ್ಲ ಹಿರಿಯರಿಗೂ, ಹಾಗೂ ಸುಂದರವಾಗಿರ್ತಕ್ಕಂಥ ಪ್ರಾರ್ಥನಾ ಗೀತೆಯನ್ನು ಹಾಡಿರುವಂಥ ತಾಯಂದಿರಿಗೂ, ಇಲ್ಲಿ ಪಾಲ್ಗೊಂಡಿರುವಂಥ ಸಮಸ್ತ ಭಕ್ತ ಬಂಧುಗಳಿಗೂ, ವಾತ್ಸಲ್ಯಮಯಿಗಳಾದಂಥ ತಾಯಂದಿರು ಹಾಗೂ ಎಲ್ಲ ಮುದ್ದು ಮಕ್ಕಳಿಗೂ ಪರಮದಯಾಳು ಪಾರ್ವತಿ ಪರಮೇಶ್ವರರು, ಮೂಲ ಪರಮಾಚಾರ್ಯರು, ಪಂಚಕೇದಾರೇಶ್ವರರು ಸದಾ ಸುಖ ಶಾಂತಿ ನೆಮ್ಮದಿಗಳನ್ನು ಕೊಡಲಿ. ನಿಮ್ಮ ಮನೋವಾಂಛಿತ ಫಲಗಳನ್ನು ಭಗವಂತ ಅನುಗ್ರಹಿಸಲಿ ಅನ್ನುವಂಥ ಸತ್ಸಂಕಲ್ಪದೊಂದಿಗೆ ಈ ಸಂದೇಶಕ್ಕೆ ವಿರಾಮ ಕೊಡ್ತಾ ಇದ್ದೇವೆ. ಓಂ ಶಾಂತಿ ಶಾಂತಿ ಶಾಂತಿ.